ಆ ಪವಿತ್ರ ಆತ್ಮನ ಮುಖಾಂತರವಾಗಿ ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಈ ಬೈಬಲಲ್ಲಿ ಪೂರ್ತಿಯಾಗಿ ಇದನ್ನು ಅನ್ಫೋಲ್ಡ್ ಮಾಡಿದಾಗ ಇದರಲ್ಲಿ ಜೀಸಸ್ ಕಾಣಿಸ್ತಾರೆ. ಯು ಕ್ಯಾನ್ ಸಿ ದ ಹಾರ್ಟ್ ಆಫ್ ಗಾಡ್ ಇನ್ ದ ರಿಟನ್ ವರ್ಡ್ ಆಫ್ ಗಾಡ್. When you study the Bible, when you hear the word of God through the Spirit of God, you can see the heart of God in the Bible. ಈ ಬೈಬಲ್ನಲ್ಲಿ ಪಿತಾದೇವರ ಹೃದಯ ಅಥವಾ ದೇವರ ಇಚ್ಛೆ, ದೇವರ ಚಿತ್ತ ಏನಿದೆ ಎಂಬುದನ್ನು ನಮಗೆ ತಿಳ್ಕೊಳ್ಳಿಕ್ಕಾಗತ್ತೆ. ಯಾವಾಗ ಕೇಳಿದರೆ ಪರಿಶುದ್ಧಾತ್ಮನ ಮುಖಾಂತರ, ದೇವರ ಜ್ಞಾನದ ಮುಖಾಂತರ ನಾವು ದೇವರ ವಾಕ್ಯವನ್ನು ಆಲಿಸುವಾಗ, ಅರ್ಥ ಮಾಡಿಕೊಳ್ಳುವಾಗ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ಗಾಡ್. You can see the face of Jesus in every pages of the Bible. ಪ್ರತಿಯೊಂದು ಬೈಬಲ್ನ ಪುಟಗಳಲ್ಲಿಯೂ ಪುಸ್ತಕಗಳಲ್ಲಿಯೂ ನಿಮಗೆ ಯಾರನ್ನ ನೋಡ್ಬೋದು ಗೊತ್ತಾ? ಯೇಸು ಕ್ರಿಸ್ತನ ಮುಖವನ್ನು ನೋಡ್ಬೋದು. ಯು ಕ್ಯಾನ್ ಸಿ ದ ಫೇಸ್ ಆಫ್ ದ ಸನ್ ಆಫ್ ಗಾಡ್. ದೇವರ ಪುತ್ರನ ಮುಖವನ್ನು ನೋಡ್ಬೋದು. ಸಂತ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 24 ವಾಕ್ಯ 25. ಸೆಂಟ್ ಲೂಕ್ ಚಾಪ್ಟರ್ 24 ವರ್ಸ್ 25. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 24 ವಾಕ್ಯ 25ರಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ. ಆಗ ಯೇಸು, ಎಂಥ ಮತಿಹೀನರು, ಎಷ್ಟು ಮಂದಮತಿಗಳು ನೀವು. ದೆನ್ ಜೀಸಸ್ ಸೆಡ್ ಟು ದೆಮ್, ಓ ಹೌ ಫೂಲಿಶ್ ಯು ಆರ್, ಆ್ಯಂಡ್ ಹೌ ಸ್ಲೋ ಆಫ್ heart to believe all that the prophets have declared. How foolish you are. ಎಷ್ಟೊಂದು ಮೂರ್ಖರು ನೀವು, ಎಷ್ಟೊಂದು ಬುದ್ಧಿಹೀನರು ನೀವು ಅಂತ ಕರೀತಾ ಇದ್ದಾರೆ. ಯಾರಿಗೆ ಇದನ್ನು ಹೇಳ್ತಾ ಇದ್ದಾರೆ? ಎಲ್ಲೋ ದಾರಿ ಮೇಲೆ ಹೋಗುವ ಯಾರನ್ನೋ ಕರೆದ್ಬಿಟ್ಟು ಹೇಳ್ತಾ ಇಲ್ಲ ಯೇಸು ಸ್ವಾಮಿ. ಯೇಸು ಕ್ರಿಸ್ತನ ಜೊತೆಯಲ್ಲೇ ಎಮ್ಮಾವು ಗ್ರಾಮಕ್ಕೆ ನಡೆದು ಹೋಗ್ತಾ ಇದ್ದಂಥ ಇಬ್ಬರು ಶಿಷ್ಯರ ಹತ್ರ ಯೇಸು ಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಪವಿತ್ರ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ವಿಷಯಗಳು, ಯೇಸು ಕ್ರಿಸ್ತನ ಕುರಿತಾದ ವಿಷಯಗಳು ಈ ಶಿಷ್ಯರಿಗೆ ಒಪ್ಕೊಳ್ಳಿಕ್ಕಾಗ್ತಾ ಇಲ್ಲ. ಪ್ರವಾದನೆಗಳು ಒಪ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆಗ ಯೇಸು ಹೇಳ್ತಾರೆ, ಹೌ ಫೂಲಿಶ್ ಯು ಆರ್ ಆ್ಯಂಡ್ ಹೌ ಸ್ಲೋ ಇನ್ ಯುವರ್ ಹಾರ್ಟ್ ಟು ಅಕ್ಸೆಪ್ಟ್ ದ ಪ್ರಾಫೆಸಿ. ಪ್ರವಾದನೆಗಳನ್ನು ನೀವು ಒಪ್ಕೊಳ್ಳಿಕ್ಕೆ ಇಷ್ಟೊಂದು ತಡ ಮಾಡ್ತಾ ಇದ್ದೀರಲ್ವಾ ಅಂತ. ಅಂದರೆ ದೇವರು ಏನು ಬಯಸ್ತಾ ಇದ್ದಾರೆ ಗೊತ್ತಾ? ಈ ಪ್ರವಾದನೆಗಳನ್ನೆಲ್ಲ ನಾವು ತಕ್ಷಣ ಒಪ್ಕೋಬೇಕು ಅಂತ. ಏನು ಪ್ರವಾದನೆಗಳಿದೆಯೋ ಬೈಬಲಲ್ಲಿ ಸಂಶಯ ಪಡೆದೇ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಆದರೆ ನಾವು ಎಷ್ಟೋ ಮಂದಿ ಪ್ರಶ್ನೆ ಹಾಕೊಂಡು ಕೂತ್ಕೊಳ್ತೀವಿ, ಸಂಶಯ ಪಡ್ತೀವಿ. ಯಾವ ವಿಷಯದಲ್ಲಿ? ದೇವರ ವಾಕ್ಯದ ವಿಷಯದಲ್ಲಿ. ಎಷ್ಟೋ ಜನ ಇನ್ನೂ ಮಂದಮತಿಗಳಾಗಿದ್ದಾರೆ. ಮಂದಮತಿಗಳು ಅಂದರೆ ಫೂಲಿಶ್, ಮೂರ್ಖತನದಲ್ಲಿ ಬದುಕ್ತಾ ಇದ್ದಾರೆ. ದೇ ಕೆನ್ ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್ ಬಟ್ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಸಿಂಪಲ್ ವರ್ಡ್ ಆಫ್ ಗಾಡ್. ಅವರಿಗೆ ಪ್ರಪಂಚದಲ್ಲಿರೋ ದೊಡ್ಡ ದೊಡ್ಡ ವಿಷಯ ಎಲ್ಲ ಗೊತ್ತಾಗುತ್ತೆ. ಪಕ್ಕದ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲಿ ಕೂತ್ಕೊಂಡೇ ಕಂಡು ಹಿಡಿಲಿಕ್ಕಾಗುತ್ತೆ. ಆದರೆ ದೇವರ ವಾಕ್ಯ, ಸ್ವರ್ಗ ರಾಜ್ಯದ ವಿಷಯವಾಗಿ ಏನೂ ಅರ್ಥ ಆಗೋದಿಲ್ಲ. ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ನಮಗೇನು ಅರ್ಥ ಆಗ್ತಾ ಇಲ್ಲ ಅಂತ. ಓದಿದರೆ ನಮಗೇನು ಅರ್ಥ ಆಗ್ತಾ ಇಲ್ಲ ಅಂತಾರೆ. ಓಕೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ಕಾರಣ ಏನು ಅಂದರೆ ಅವರ ಬುದ್ಧಿ ಮಂಕಾಗಿರೋದರಿಂದ. ಇದೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೂಡ ಅವರಿಗೋಸ್ಕರ ಅವರ ಬುದ್ಧಿಯನ್ನು ಓಪನ್ ಮಾಡ್ತಾರೆ. 45ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವರಿಗೆ ಯೇಸು ಕ್ರಿಸ್ತರು ಅವರ ಮೈಂಡನ್ನು ಓಪನ್ ಮಾಡಿ ಕೊಡ್ತಾರೆ. ದೇವರ ಸಂದೇಶ ಅಥವಾ ಪ್ರವಾದನೆಗಳು, ಯೇಸುವಿನ ಬೋಧನೆಗಳು ಅವರಿಗೆ ಅರ್ಥ ಆಗುವಂತೆ ಯೇಸು ಸ್ವಾಮಿ ಏನು ಮಾಡ್ತಾರೆ? ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ನೋಡಿ, ಪವಿತ್ರ ಗ್ರಂಥ ಒಬ್ಬನಿಗೆ ಅರ್ಥ ಆಗಬೇಕಾದ್ರೆ ದೇವರು ನಮ್ಮ ಬುದ್ಧಿಯನ್ನು ವಿಕಾಸಗೊಳಿಸಿದರೆ ಮಾತ್ರನೇ ಸಾಧ್ಯ. ಈಗ ನಿಮಗೆ ಪ್ರಶ್ನೆ ಬರ್ಬೋದು, ನನ್ನ ಬುದ್ಧಿನ ದೇವರು ವಿಕಾಸಗೊಳಿಸಿದರೆ ನನಗೆ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನನಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ತಪ್ಪು ಯಾರ್ದೀಗ? ದೇವ್ರದೇ. ನಮ್ದೇನು ತಪ್ಪಿದೆ ಅಲ್ವಾ? ಶಿಷ್ಯರಿಗೆ ಅರ್ಥ ಆಗಲಿಲ್ಲ,
3.5 ವರ್ಷ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದು ಅವರು ಮಾಡುವ ಅದ್ಭುತಗಳನ್ನೆಲ್ಲ ಕಂಡು ಅವ್ರ ಬೋಧನೆಗಳಿಗೆಲ್ಲ ಕ್ಲ್ಯಾಪ್ ಹೊಡೆದು ಲಾಸ್ಟಿಗೆ ಅವರೇ ಇವ್ರ ಜೊತೆಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಯಲ್ಲಿ ನಡ್ಕೊಂಡು ಬರ್ತಾ ಇರುವವರು ಯೇಸುವೆ ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಯೇಸು ಕ್ರಿಸ್ತನ ಕುರಿತಾಗಿ ಬರೆದಂಥ ಪ್ರವಾದನೆಗಳು ಏನೂ ಅವ್ರಿಗೆ ಅರ್ಥ ಆಗಲಿಲ್ಲ. ಅಷ್ಟೊಂದು ಅವರು ಕುರುಡರಾಗಿದ್ದರು. ಇವತ್ತು ಎಷ್ಟೋ ಜನ ಕ್ರೈಸ್ತರು ಇದೇ ಥರ ಕುರುಡುತನದಲ್ಲಿದ್ದಾರೆ. ಚರ್ಚಿಗೆ ಹೋಗುವಂಥ ಕ್ರೈಸ್ತರು, ಪ್ರೇಯರ್ ಗ್ರೂಪ್ಗಳಲ್ಲಿ ಇರುವಂಥ ಕ್ರೈಸ್ತರು, ಬೈಬಲ್ ಓದುವಂಥ ಕ್ರೈಸ್ತರು ಆತ್ಮಿಕವಾಗಿ ಇವತ್ತು ಕುರುಡುತನದಲ್ಲಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು, ಆಗ ಅವರಿಗೆ ಅರ್ಥ ಆಯಿತು. ವಿಕಾಸಗೊಳಿಸಿದಾಗ ದೇವರ ವಾಕ್ಯ ಅಥವಾ ಪ್ರವಾದನೆಗಳು ಅವರಿಗೆ ಅರ್ಥ ಆಯಿತು. ಈಗ ನಾವು ಈ ವಾಕ್ಯದ ಆಧಾರದಲ್ಲಿ ಹೇಳ್ತೀವಿ, ದೇವರು ನನ್ನ ಬುದ್ಧಿಯನ್ನು ವಿಕಾಸಗೊಳಿಸಿದರೆ ನನಗೂ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನನಗೂ ಕಷ್ಟ. ಆದ್ದರಿಂದ ದೇವರು ವಿಕಾಸಗೊಳಿಸಲಿ, ಆಗ ಖಂಡಿತವಾಗಲೂ ನಾನು ಅರ್ಥ ಮಾಡ್ಕೊಳ್ತೀನಿ ಅನ್ನೋರು ನಮ್ಮಲ್ಲಿದ್ದೀವಿ. ಆದರೆ ಸ್ವಲ್ಪ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳಿ, ಅಂದು ಶಿಷ್ಯರಿಗೆ ಈ ಸತ್ಯ ಗೊತ್ತಿರಲಿಲ್ಲ. ಯಾವ ಸತ್ಯ? ನಮ್ಮ ಬುದ್ಧಿಗೆ ಮಂಕು ಕವಿದಿದೆ. ವಿ ಆರ್ ಸ್ಪಿರಿಚುವಲಿ ಬ್ಲೈಂಡ್. ನಾವು ಆತ್ಮಿಕವಾಗಿ ಕುರುಡರಾಗಿದ್ದೀವಿ. ದೇವರ ವಾಕ್ಯದಲ್ಲಿರ್ತಕ್ಕಂಥ ಬೆಳಕು ಕಾಣದ ಹಾಗೆ ನಮ್ಮ ಮನಸ್ಸಿನಲ್ಲಿ ಕುರುಡುತನ ಇದೆ. ದೆರ್ ಈಸ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಇನ್ ಅವರ್ ಹಾರ್ಟ್, ಇನ್ ಅವರ್ ಮೈಂಡ್ ಅನ್ನೋದು ಅವರಿಗೆ ಗೊತ್ತಿಲ್ಲ. ಆದರೆ ಈಗ ಈ ವಾಕ್ಯದ ಮುಖಾಂತರ ನಮಗೆ ಅರ್ಥ ಆಗ್ತಾ ಇದೆ, ನಮಗೆ ಗೊತ್ತು. ಪರಿಶುದ್ಧಾತ್ಮರು ಅದನ್ನು ಕೊಡಿಸ್ತಾ ಇದ್ದಾರೆ. ಏನಂತ? ನಿನಗೆ ದೇವರ ವಾಕ್ಯ ಅರ್ಥ ಆಗದೇ ಇದ್ದರೆ, ದೇವರ ವಾಕ್ಯದಲ್ಲಿ ಅಥವಾ ದೇವರ ಪ್ರವಾದನೆಗಳಲ್ಲಿ ನಿನಗೇನು ಅರ್ಥ ಆಗದೇ ಇದ್ದರೆ ಅದರ ಅರ್ಥ ಇಷ್ಟೇ: ಯು ಹ್ಯಾವ್ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಇನ್ ಯು. ಯು ಆರ್ ಬ್ಲೈಂಡ್ ಸ್ಪಿರಿಚುವಲಿ. ನೀನು ಆತ್ಮಿಕವಾಗಿ ಕುರುಡನಾಗಿದ್ದೀಯಾ, ಅಥವಾ ನಿನ್ನ ಅಂತರಂಗದಲ್ಲಿ ಕುರುಡುತನ ಇರೋದರಿಂದ, ಆತ್ಮಿಕ ಕುರುಡುತನ ಇರೋದರಿಂದ ನಿನಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಏನು ಮಾಡಬೇಕು ಅನ್ನೋದು ಕೂಡ ವಾಕ್ಯದಲ್ಲೇ ನಮ್ಗೆ ಉತ್ತರ ಇದೆ. ಕೀರ್ತನೆ 119ರಲ್ಲಿ 18ನೇ ವಾಕ್ಯ, ಕೀರ್ತನಾಕಾರ ಈ ರೀತಿಯಲ್ಲಿ ಪ್ರಾರ್ಥಿಸಿ ಹೇಳ್ತಾನೆ. ಸಾಮ್ 119, ಕೀರ್ತನೆ 119ರಲ್ಲಿ 18ನೇ ವಾಕ್ಯ, ಅಲ್ಲಿ ಏನು ಹೇಳ್ತಾರೆ? ನಿನ್ನ ಶಾಸ್ತ್ರದ, ಅಂದರೆ ದೇವರೇ ನಿನ್ನ ವಾಕ್ಯದ ಮಹಿಮೆಯನ್ನು, ನಿನ್ನ ವಾಕ್ಯದಲ್ಲಿರ್ತಕ್ಕಂಥ ಬೆಳಕನ್ನು ಅಥವಾ ನಿನ್ನ ವಾಕ್ಯದ ಅರ್ಥವನ್ನು ನಾನು ಮಾಡಿಕೊಳ್ಳುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತ್ತೆ. ಲಾರ್ಡ್, ರಿಮೂವ್ ದ್ಯಾಟ್ ಬ್ಲೈಂಡ್ನೆಸ್ ಫ್ರಮ್ ಮೈ ಐಸ್ ಸೋ ದಟ್ ಐ ಕ್ಯಾನ್ ಸಿ ಯುವರ್ ಗ್ಲೋರಿ, ಅಥವಾ ಯುವರ್ ವಂಡರಸ್ ಗ್ಲೋರಿ. ನಿನ್ನ ಅದ್ಭುತಕರವಾದ ಮಹಿಮೆಯನ್ನು, ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ ನನ್ನ ಕಣ್ಣಿನಿಂದ ನೀನು ಕುರುಡುತನವನ್ನು ತೆಗೆದು ಬಿಡು ಎಂದು ಅವನು ಪ್ರಾರ್ಥನೆ ಮಾಡ್ತಾನೆ. ಸೊ ಅದರ ಮುಖಾಂತರ ನಮ್ಗೆ ಅರ್ಥ ಆಗ್ತಾ ಇರೋದೇನು ಅಂದರೆ, ವೆನ್ ಯು ಪ್ರೇ, ನೀನು ಪ್ರಾರ್ಥಿಸುವಾಗ, ಬೈಬಲ್ ಹೇಳುತ್ತೆ, ಯಾಕೋಬನು ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 5ರಲ್ಲಿ, ನಿಮ್ಮಲ್ಲಿ ಯಾರಿಗಾದರೂ ದೇವರ ಜ್ಞಾನದ ಕೊರತೆ ಇದ್ದರೆ ನೀವೇನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಿರಿ, ಆಗ ದೇವರೇನು ಮಾಡ್ತಾರೆ? ಅವನಿಗೆ ಜ್ಞಾನ ಕೊಡ್ತಾರೆ, ಅವಳಿಗೆ ಜ್ಞಾನ ಕೊಡ್ತಾರೆ. ಇದು ಯಾವ ಜ್ಞಾನ? ಇದು SLC ಎಕ್ಸಾಮ್ ಬರೆಯುವ ಜ್ಞಾನ ಅಲ್ಲ, ಇದು ಬಿಸ್ನೆಸ್ ಮಾಡುವ ಜ್ಞಾನ ಅಲ್ಲ, ಇದು ಅಡುಗೆ ಮಾಡುವ ಜ್ಞಾನ ಅಲ್ಲ, ಇದು ಹಣ ಮಾಡುವ ಜ್ಞಾನ ಅಲ್ಲ, ಇದು ದೇವರನ್ನು ಅರಿತುಕೊಳ್ಳುವ ಜ್ಞಾನ, ಇದು ಸ್ವರ್ಗ ರಾಜ್ಯಕ್ಕೆ ಹೋಗುವ ಜ್ಞಾನ, ಇದು ವಿಶ್ವಾಸದ ಜೀವನ ಜೀವಿಸುವ ಜ್ಞಾನ, ಸೈತಾನನ ಕುತಂತ್ರಗಳನ್ನು ಅರಿತುಕೊಂಡು ಆತ್ಮಿಕ ಯುದ್ಧ ಮಾಡಿ ಸೈತಾನನ ಕಾರ್ಯಗಳನ್ನು ನಾಶ ಮಾಡುವಂಥ ಜ್ಞಾನ, ಪ್ರಭು ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬದುಕುವಂಥ ಜ್ಞಾನ. ಈ ಜ್ಞಾನ ಇವತ್ತು ಬೇಕು. ಈ ಜ್ಞಾನನೇ ಇಲ್ಲೇ ಸತ್ತೋಗ್ತಾ ಇದ್ದಾರೆ ಆತ್ಮಿಕವಾಗಿ. ಇಂದು ಕ್ರೈಸ್ತ ಸಭೆಯಲ್ಲಿರ್ತಕ್ಕಂಥ ಎಷ್ಟೋ ಜನರು ಆತ್ಮಿಕವಾಗಿ ಸಾಯ್ತಾ ಇದ್ದಾರೆ. ಕಾರಣ ಆತ್ಮಿಕವಾಗಿ ಕುರುಡುತನದಲ್ಲಿ ಬದುಕ್ತಾ ಇದ್ದಾರೆ. ಈ ಶಿಷ್ಯರ ಪರಿಸ್ಥಿತಿನೇ ಹೀಗಿರಬೇಕಾದ್ರೆ ನಮ್ಮ ಪರಿಸ್ಥಿತಿನೂ ಅದಕ್ಕಿಂತ ವರ್ಸ್ಟ್ ಇರುತ್ತೆ. 3.5 ವರ್ಷ ಶಿಷ್ಯರು ಯೇಸು ಸ್ವಾಮಿ ಜೊತೆಯಲ್ಲೇ ನಡೆದ್ರು. ನೀವು ಇಮ್ಯಾಜಿನ್ ಮಾಡಿ, ಕಣ್ಣಾರೆ ಲೈವ್ ಆಗಿ ಲಾಜರ ಎದ್ದು ಬಂದಿದ್ದು ನೋಡಿದ್ದಾರೆ, ನೀರು ದ್ರಾಕ್ಷಾರಸ ಆಗಿದ್ದು ನೋಡಿದ್ದಾರೆ, ಕುಷ್ಠರೋಗಿ ವಾಸಿಯಾಗಿದ್ದು ನೋಡಿದ್ದಾರೆ. ಅವರ ಕೈಯಿಂದನೇ 5 ರೊಟ್ಟಿ 2 ಮೀನು ಅದ್ಭುತಕರವಾಗಿ 5,000 ಜನ 7,000 ಜನ ಹೊಟ್ಟೆ ತುಂಬ 4,000 ಜನ ತಿಂದು ತೃಪ್ತರಾಗಿದ್ದನ್ನು ನೋಡಿದ್ದಾರೆ. ಎಷ್ಟೋ ದೆವ್ವಗಳು ಬಿಟ್ಟು ಹೋಗಿದ್ದನ್ನು ನೋಡಿದ್ದಾರೆ. ಆ ಬಡ ವಿಧವೆಯ ಮಗನು ಎದ್ದು ಬಂದಿದ್ದನ್ನು ನೋಡಿದ್ದಾರೆ. ಸಾಧಾರಣ ಅದ್ಭುತಗಳಲ್ಲ ಅವರು ನೋಡಿದ್ದು. ನಾನು ನೀವು
ಏನೂ ನೋಡಿಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ. ಅಂಥ ಮಹಾ ಅದ್ಭುತಗಳನ್ನು ಕಣ್ಣಾರೆ ಲೈವ್ ಆಗಿ, ಎಲ್ಲೋ ಟಿ ವಿಲೆಲ್ಲ ನೋಡಿದ್ದು, ಯೂಟ್ಯೂಬಲ್ಲೆಲ್ಲ ನೋಡಿದ್ದು, ಲೈವ್ ಆಗಿ ಕಣ್ಮುಂದೆ ಹಾಗೆ ನೋಡಿದ್ದಾರೆ. ಅವರು ಬೋಧನೆ ಆಲಿಸಿದ್ದು ಯಾವುದೊಬ್ಬ ಪ್ರವಾದಿಯ ಬೋಧನೆ ಅಲ್ಲ, ಪ್ರೇಷಿತನ ಬೋಧನೆ ಅಲ್ಲ, ಯಾವುದೋ ಅಪೊಸ್ತಲನ ಬೋಧನೆ ಅಲ್ಲ. ದೇವರೇ ಮನುಷ್ಯನಾಗಿ ಬಂದು ಅವರ ಜೊತೆಯಲ್ಲಿ ನಡ್ಕೊಂಡು ದೇವರೇ ಅವರಿಗೆ ಬೋಧನೆ ಮಾಡಿದರು. 3.5 ವರ್ಷ ಜೊತೆಯಲ್ಲಿ ಇರಿಸ್ಕೊಂಡ್ರು, ಹಗಲು ರಾತ್ರಿ ಅವ್ರ ಜೊತೆಯಲ್ಲಿ ನಡೆದ್ರು. ಆದರೂ ಕೂಡ ಪುನರುತ್ಥಾನ ಹೊಂದಿದ ನಂತರ ಯೇಸು ಕ್ರಿಸ್ತರು ಈ ಇಬ್ಬರು ಶಿಷ್ಯರ ಜೊತೆಗೆ ನಡ್ಕೊಂಡು ಬಂದರು. ಯೇಸುನ ಗುರುತಚ್ಚಲಿಕ್ಕೆ ಅವರಿಗೆ ಆಗಲಿಲ್ಲ. ದೇ ಕುಡ್ ನಾಟ್ ರೆಕಗ್ನೈಸ್ ದೇರ್ ಲಾರ್ಡ್ ಆಫ್ಟರ್ ದ ರೆಸರೆಕ್ಷನ್. ಒಂದದು. ಎರಡನೇದಾಗಿ, ಪವಿತ್ರ ಗ್ರಂಥದಲ್ಲಿ ಬರೆದಿರೋ ವಿಷಯ ಎಲ್ಲ ಯೇಸು ಸ್ವಾಮಿಗೆ ಅವರೇ ಹೇಳ್ತಾ ಇದ್ದಾರೆ. ಈ ರೀತಿ ಬರೆಯಲ್ಪಟ್ಟಿದೆ, ಈ ರೀತಿ ಬಂದ, ಇಸ್ರಾಯೇಲರನ್ನು ವಿಮೋಚಿಸುವ ವಿಮೋಚಕ ಎಂದು ನಾವು ನಂಬಿದ್ದೆವು, ಬಂದ, ಈ ರೀತಿಯಲ್ಲಿ ನಮ್ಮವರೇ ಅವನ್ನ ಹೊಡೆದರು, ಸಾಯಿಸಿದರು, 3ನೇ ದಿನ ಪುನರುತ್ಥಾನ ಆಗ್ತೀನಿ ಅಂತೆಲ್ಲ ಹೇಳ್ದ. ಈಗ ಯಾರೋ ಬಂದು ಹೇಳಿಬಿಟ್ಟಿದ್ದಾರೆ ನಮ್ಮವರು, ಅವ್ನು ಪುನರುತ್ಥಾನ ಬೇರೆ ಆಗಿಬಿಟ್ಟಿದ್ದಾನೆ ಅಂತ. ಟೋಟಲ್ ಕನ್ಫ್ಯೂಷನ್ ಆಗಿಬಿಟ್ಟಿದ್ದೀವಿ, ಏನು ಮಾಡಬೇಕೋ ಗೊತ್ತಿಲ್ಲ ಅಂತ. ಆಗ ಯೇಸು ಈ ಮಾತು ಹೇಳ್ತಾರೆ, ವಾಟ್ ಕೈಂಡ್ ಆಫ್ ಫೂಲಿಶ್ನೆಸ್ ಯು ಹ್ಯಾವ್. ಅಂದರೆ ಸ್ಪಿರಿಚುವಲಿ ಬ್ಲೈಂಡ್. ವಾಕ್ಯ ಎಲ್ಲ ಗೊತ್ತಿದೆ ಅವ್ರಿಗೆ, ಆಯಿತಾ, ಅದ್ಭುತ ಎಲ್ಲ ನೋಡಿದ್ದಾರೆ, ವಾಕ್ಯ ಎಲ್ಲ ಗೊತ್ತಿದೆ. ಯೇಸು ಸ್ವಾಮಿಗೆ ವಾಕ್ಯ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ವಾಕ್ಯ ಹೇಳ್ತಾ ಇರೋದು ಯಾರಿಗೆ? ಯೇಸು ಸ್ವಾಮಿಗೆ. ನಿಮ್ಮ ಮೇಲೆ ಓದಿ, ನೀವು ಓದಿದ್ದು ಎಷ್ಟನೇ ವಾಕ್ಯ ಅದು? 25ನೇ ವಾಕ್ಯ ಅಲ್ವಾ? ಅದ್ರ ಮೇಲಿನ ವಾಕ್ಯ ಓದಿ. ಇವರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಬೈಬಲ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಯಾರಿಗೆ ಗೊತ್ತಾ? ಬೇರೆಯವರಿಗೆಲ್ಲ, ಜೀಸಸ್ಗೇನೆ ಜೀಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ನಮಗೆ ಇನ್ನೊಂದು ವಿಷಯ ಏನಾಗುತ್ತೆ ಆಗುತ್ತೆ ಗೊತ್ತಾ? ದೇವರ ವಾಕ್ಯ ಒಬ್ಬ ಮನುಷ್ಯನಿಗೆ ಪ್ರಕಟಣೆ ಆಗದೇ ಇದ್ದರೆ ದೇವರ ಸಾನ್ನಿಧ್ಯದ ಅನುಭವ ಅವನಿಗೆ ಅನುಭವಿಸ್ಲಿಕ್ಕಾಗೋದಿಲ್ಲ. If you cannot have the revelation of the written word of God, you cannot experience or you cannot have the conviction of the presence of God with you always. ಯೇಸು ನಮ್ಮೊಂದಿಗೆ ಇರ್ತಾರೆ ಯಾವಾಗಲೂ, ಆದರೆ ಯೇಸುನ ಅನುಭವಿಸೋಕ್ಕಾಗಲ್ಲ. ಕಾರಣ, ನಿನಗೆ ವಾಕ್ಯದ ವಿಷಯದಲ್ಲಿ ಕುರುಡುತನ ಇದೆ. ದೇವರ ವಾಕ್ಯದ ಬಗ್ಗೆ, ಶುಭ ಸಂದೇಶದ ವಿಷಯದಲ್ಲಿ ಅಥವಾ ಪ್ರಾಫೆಸಿ, ಏನೆಲ್ಲ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಗಳಿದೆಯೋ ಆ ವಿಷಯದಲ್ಲಿ ನೀವು ಕುರುಡರಾಗಿರೋದಾದರೆ, ಅಜ್ಞಾನಿಗಳಾಗಿರೋದಾದರೆ, ದೇವರು ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರು, ದೇವರು ನಿಮ್ಮ ಜೊತೆಯಲ್ಲಿ ಇದ್ದರು, ನಡೀತಾ ಇದ್ದರು, ನಿಮಗೆ ಅನುಭವಿಸ್ಲಿಕ್ಕಾಗೋದಿಲ್ಲ. ಯು ಕೆನಾಟ್ ಹ್ಯಾವ್ ದ ಕನ್ವಿಕ್ಷನ್ ದಟ್ ಗಾಡ್ ಈಸ್ ವಿತ್ ಮೀ. ಈವನ್ ದೋ ಗಾಡ್ ಈಸ್ ವಿತ್ ಯು, ಯು cannot have that conviction that God is with me. That is worst thing. ಅದರಷ್ಟು ಮೋಸ ಬೇರೆ ಯಾವುದೂ ಇಲ್ಲ. ದೇವರಿಲ್ಲ ಅಂತಲ್ಲ, ದೇವ್ರು ನಿನ್ನ ಜೊತೆಯಲ್ಲೇ ಇದ್ದಾರೆ. ಬೈಬಲ್ ಹೇಳೋ ಪ್ರಕಾರ ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೂ ದೂರ ಇಲ್ಲ. ಪ್ರೇಷಿತರ ಕಾರ್ಯಕಲಾಪ 17:27 ವಾಕ್ಯ ಹೇಳುತ್ತೆ, ದೇವರು ನಮ್ಮಲ್ಲಿ ಯಾರೊಬ್ಬರಿಂದನೂ ದೂರ ಇಲ್ಲ. ಹಾಗಾದರೆ ದೇವರು ಎಲ್ಲಿದ್ದಾರೆ? ದೇವರು ಪ್ರತಿಯೊಬ್ಬರ ಸಮೀಪದಲ್ಲೂ ಇದ್ದಾರೆ. ಹಾಗಾದರೆ ನನ್ನ ಪಕ್ಕದಲ್ಲಿರೋ ದೇವ್ರನ್ನ ಯಾಕೆ ನನಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ? ನೀನು ಕುರುಡನಾಗಿರೋದರಿಂದ, ನೀನು ಕುರುಡಳಾಗಿರೋದರಿಂದ. ಯಾವ ವಿಷಯದಲ್ಲಿ ಕುರುಡನಾಗಿದ್ದೇನೆ? ವಾಕ್ಯದ ವಿಷಯದಲ್ಲಿ, ಶುಭ ಸಂದೇಶದ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ ನೀನು ಆತ್ಮೀಕ ಕುರುಡುತನದಲ್ಲಿ ಇರೋದರಿಂದ, ಸಹೋದರ ಸಹೋದರಿ, ದೇವರು ನಿನ್ನ ಪಕ್ಕದಲ್ಲೇ ಇದ್ದಾರೆ, ನಿನ್ನ ಜೊತೆಯಲ್ಲೇ ಇದ್ದಾರೆ. ಆದರೆ ನಿನಗೆ ಒಪ್ಕೊಳ್ಳಿಕ್ಕಾಗ್ತಾ ಇಲ್ಲ, ನಿನಗೆ ಆ ಕನ್ವಿಕ್ಷನ್ ಸಿಗ್ತಾ ಇಲ್ಲ. ಇದು ನಮ್ಗೆ ಅರ್ಥ ಆಗಬೇಕು. ದಿಸ್ ಈಸ್ ಅವರ್ ಪ್ರಾಬ್ಲಮ್. ದೇವ್ರು ಇಲ್ಲದೆ ಇರೋದು ನಮ್ಮ ಪ್ರಾಬ್ಲಮ್ ಅಲ್ಲ, ಇರುವ ದೇವರನ್ನು ಗುರುತಿಸ್ಲಿಕ್ಕಾಗದೇ ಇರೋದು. ವಿ ಡು ನಾಟ್ ಹ್ಯಾವ್ ದ್ಯಾಟ್ ಫೇತ್ ಟು ಅಕ್ನಾಲೆಡ್ಜ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ವಿತ್ ಮೀ ಆಲ್ವೇಸ್. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11:6 ವಾಕ್ಯ ಹೇಳುತ್ತೆ. ಹಿಬ್ರಿಯ 11:6, ಹೀಬ್ರೂಸ್ 11:6 ಏನು ಹೇಳುತ್ತೆ? ಆ ಪಾರ್ಟ್ ಇವತ್ತು ಬೇಡ ನಮಗೆ. ನೆಕ್ಸ್ಟ್ ಪಾರ್ಟ್,
ಕೇಳಿಸ್ಕೊಳ್ಳಿ, ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ನೋಡಿ, ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ನೀನು ದೇವರ ಜೊತೆಗೆ ನಡಿಬೇಕಾ? ಡು ಯು ವಾಂಟ್ ಟು ವಾಕ್ ವಿತ್ ದ ಲಾರ್ಡ್? ನೀನು ದೇವರ ಜೊತೆಗೆ ನಡಿಬೇಕಾ? ಹಾಗಾದರೆ ಯು ಹ್ಯಾವ್ ಟು ಬಿಲೀವ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ನಾಟ್ ಇನ್ ಹೆವೆನ್, ಹಿಯರ್ ವಿತ್ ಯು. ದೇವರಿದ್ದಾರೆ ಎಂದು ವಿಶ್ವಾಸಿಸಬೇಕು. ಎಲ್ಲಿ? ಪರಮಪ್ರಸಾದದಲ್ಲಿ ಮಾತ್ರ ಅಲ್ಲ, ಸ್ವರ್ಗದಲ್ಲಿ ಅಲ್ಲ, ಪಕ್ಕದ ಮನೆಯವರಲ್ಲಿ ಅಲ್ಲ, ಆ ಪ್ರೇಯರ್ ಗ್ರೂಪಲ್ಲಿ ಅಲ್ಲ, ಇಲ್ಲಿ ಇಲ್ಲಿ ವೇರ್? ಎವ್ರಿವೇರ್. ಎವ್ರಿವೇರ್. ಗಾಡ್ ಈಸ್ ಎವ್ರಿವೇರ್. He is present everywhere, omnipresent. His presence is there everywhere. ಅವರ ಸಾನ್ನಿಧ್ಯ ಎಲ್ಲಿದೆ? ಎಲ್ಲ ಕಡೆಗೂ ಇದೆ. ಕೆಲವರು ಚರ್ಚ್ ಒಳಗಡೆ ಹೋದರೂ ದೆವ್ವದ ಸಾನ್ನಿಧ್ಯ ಸಿಗುತ್ತೆ, ಭಯದ ಸಾನ್ನಿಧ್ಯ, ಭಯದ ಆತ್ಮ, ಟೆನ್ಷನ್ ಆತ್ಮ. ದೇವ್ರ ಸಾನ್ನಿಧ್ಯ ಚರ್ಚ್ ಒಳಗಡೆ ಕೂತ್ಕೊಂಡ್ರೂ ಸಿಗೋದಿಲ್ಲ, ಕೆಲವರಿಗೆ ಧ್ಯಾನದ ಒಳಗಡೆ ಕೂತ್ಕೊಂಡ್ರೂ ಸಿಗೋದಿಲ್ಲ, ಕೆಲವರು ಪ್ರಾರ್ಥನೆ ಟೈಮಲ್ಲೂ ಸಿಗೋದಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ ನಿನ್ನಲ್ಲಿ ಕುರುಡುತನ ಇರೋದರಿಂದ. ಯಾವ ವಿಷಯದಲ್ಲಿ ಕುರುಡುತನ? ವಾಕ್ಯದ ವಿಷಯದಲ್ಲಿ. ನೆನ್ಪಿಟ್ಕೊಳ್ಳಿ, ಇದು ಸೀರಿಯಸ್ ಇಶ್ಯೂ. ವಿ ನೀಡ್ ಟು ಡೀಲ್ ವಿತ್ ದಿಸ್. ಅದನ್ನು ಸರಿಯಾಗಿ ಡೀಲ್ ಮಾಡಬೇಕು. ವೆರಿ ಸೀರಿಯಸ್ ಇಶ್ಯೂ ಇವತ್ತು. ಎಲ್ಲಿ? ಅಮಾಂಗ್ ದ ಕ್ರಿಶ್ಚಿಯನ್ಸ್, ಕ್ರೈಸ್ತರಲ್ಲಿ. ನಾವು ಸುಮ್ಮನೆ ಒಂದಿಷ್ಟು ಕುರುಡುತನದಲ್ಲಿ ಈ ಟ್ರೈನಲ್ಲಿ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಕೆಲವರು ಕಣ್ಣು ಕಾಣದೇ ಇರತಕ್ಕಂಥ ಕುರುಡರು ಹೀಗೆ ಬಡ್ಕೊಂಡು ಬರ್ತಾರೆ ಹಾಡು ಹೇಳ್ಕೊಂಡು. ಅವರು ಕಲೆಕ್ಷನ್ಗೋಸ್ಕರ ಹಾಡು ಹೇಳ್ಕೊಂಡು ಬರ್ತಾರೆ. ಅವ್ರು ನಿಜವಾದ ಕುರುಡ್ರೋ ಡೂಪ್ಲಿಕೇಟ್ ಕುರುಡ್ರೋ ನನಗೆ ಗೊತ್ತಿಲ್ಲ, ಬಟ್ ಎನಿವೆ ಕೆಲವು ಕುರುಡ್ರು ಬರ್ತಾರೆ, ನಿಜ ಇರ್ಬೋದು. ಎನಿವೆ ನಾವು ಆ ರೀತಿ ಕುರುಡ್ರಾಗಿ ಹಲ್ಲೇ ಲುಯ್ಯ ಹಲ್ಲೇ ಲುಯ್ಯ ಹಲ್ಲೇ ಲುಯ್ಯ, ಇಟ್ಸ್ ಅಬಾಮಿನೇಷನ್ ಟು ಗಾಡ್. ದೇವರಿಗೆ ಅಸಹ್ಯ ಅದು, ಇನ್ಸಲ್ಟ್ ಟು ಗಾಡ್. ದೇವರಿಗೆ ಅವಮಾನ ಅದು. ಆ್ಯಂಡ್ ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ನಿನ್ನನ್ನೇ ನೀನು ವಂಚಿಸ್ಕೊಳ್ತಾ ಇದೆಯಾ? ಯು ಸಿಂಗ್, ನೀವು ಹಾಡ್ತೀರಿ ಏನಂತ? ಸಂತೋಷವಾಗಿರುವೆ ಎಂದಿಗೂ ನಾ ಸಂತೋಷವಾಗಿರುವೆ. ಕುರುಡ ಹಾಡ್ತಾ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದಾನೆ, ಹಾಡ್ತಾ ಇದ್ದಾನೆ ಸಂತೋಷವಾಗಿರುವೆ ಅಂತ. ಇದು ಬಾರಿಸ್ಕೊಂಡು ಟ್ರೈನಲ್ಲಿ. ನಿಜಾನದು? ಸುಳ್ಳೆ. ಹಾಗೆ ನಮ್ಮಲ್ಲೂ ಎಷ್ಟೋ ಜನ ಹಾಡ್ತೀವಿ, ಸಂತೋಷವಾಗಿರುವೆ ಎಂದಿಗೂ ನಾ ಸಂತೋಷವಾಗಿರುವೆ ಹಾಡ್ತೀವಿ. ಆದರೆ ನಿಜವಾಗ್ಲೂ ಒಳಗಡೆ ಇದೆಯಾ? ನಿಜವಾಗ್ಲೂ ಒಳಗಡೆ ಇರಬೇಕಾದ್ರೆ ಯು ಮಸ್ಟ್ ಅಕ್ನಾಲೆಡ್ಜ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ವಿತ್ ಯು. ಆ ಸಂತೋಷ ಒಳಗಡೆ ಆಗಬೇಕಾದ್ರೆ ನಿನ್ನೊಂದಿಗೆ ಇರುವ ಯೇಸು ಕ್ರಿಸ್ತನ ಸಾನ್ನಿಧ್ಯ ನಿನಗೆ ಅಕ್ನಾಲೆಡ್ಜ್, ಗುರುತಿಸಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ, ರೆಕಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಸಾಧ್ಯ ಆಗಬೇಕು ಅಂದರೆ ಹೇಗಾಗಿಸ್ಕೊಳ್ಳೋದು? ನಾನು ಅದನ್ನೇ ಹೇಳ್ತಾ ಇರೋದು. ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಪ್ರವಾದಿಗಳು ಬರೆದಿರ್ತಕ್ಕಂಥ ಪ್ರವಾದನೆಯ ಸಂದೇಶ ನಿನಗೆ ಅರ್ಥ ಆದರೆ ನಿನ್ನೊಂದಿಗಿರುವ ಯೇಸು ಕ್ರಿಸ್ತನ ಸಾನ್ನಿಧ್ಯ ನಿನಗೆ ಗುರುತಿಸಲಿಕ್ಕೆ ಆಗುತ್ತೆ. ಅದನ್ನೇ ಇಬ್ರಿಯ 11:6 ಹೀಗೆ ನೀವು ಓದಿದ್ದು. ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಎಲ್ಲಿದ್ದಾರೆ? ಅಲ್ಲಿದ್ದಾರೆ ಅಲ್ಲ, ಜೊತೆಯಲ್ಲಿದ್ದಾರೆ. ಇಮ್ಯಾನುವೇಲ್ ಅಂದರೆ ದೇವರು ನಮ್ಮೊಂದಿಗೆ. ಅವರೊಂದಿಗೆ ಅಲ್ಲ, ನಮ್ಮೊಂದಿಗೆ. ಬಾಯಲ್ಲಿ ಹೇಳೋದಲ್ಲ, ಯು ನೀಡ್ ಟು ಅಕ್ನಾಲೆಡ್ಜ್. ಗುರುತಿಸ್ಬೇಕು. ದೇವರು ನನ್ನೊಂದಿಗೆ ಎಂಬ ಆ ಒಂದು ಅರಿವು, ಕನ್ವಿಕ್ಷನ್, ಮನವರಿಕೆ ನಮಗಾಗಬೇಕು. ಆ ಮನವರಿಕೆಯಲ್ಲಿ ಬದುಕೋದೇ ಕ್ರೈಸ್ತ ಜೀವನ. ದಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ಎಷ್ಟು ಜನ ಬದುಕ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಕೈಯನ್ನೆತ್ತೋ ಅಗತ್ಯ ಇಲ್ಲ. ಎಷ್ಟು ಜನ ಬದುಕ್ತಾ ಇದ್ದೀರಿ ಅಂತ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇದೆ, ನಿಮ್ಮ ಮನಸ್ಸಾಕ್ಷಿ ಹೇಳ್ತಾ ಇದೆ, ನಾನು ಕ್ರೈಸ್ತ ಜೀವನ ಬದುಕ್ತಾ ಇದ್ದೀನಿ, ಪ್ರೈಸ್ ಬಿ ಟು ಗಾಡ್, ನಾನು ಕ್ರೈಸ್ತ ಜೀವನ ಜೀವಿಸ್ತಾ ಇದ್ದೀನಿ, ದೇವರಿಗೆ ಮಹಿಮೆ ಆಗಲಿ ಅಂತ ಹೃದಯಾಂತರಾಳದಿಂದ ನಿಮ್ಮ ಮನಸ್ಸಾಕ್ಷಿಯ ಸಲುವಾಗಿ ನಿಮ್ಮ ಅಂತರಂಗದಲ್ಲಿ ದೇವರಿಗೆ ಸ್ತೋತ್ರ ಮಾಡಲಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಆಗ್ತಾ ಇದೆ? ನೀವು ಭಾಗ್ಯವಂತರು. ಮಿಕ್ಕವರು ಭಾಗ್ಯವಂತರಾಗಬೇಕು, ನಿರ್ಭಾಗ್ಯರು ಅಂತ ಇವತ್ತು ಹೇಳೋದಿಲ್ಲ ನಿಮಗೆ. ಇದೇ ರೀತಿ ಕಂಟಿನ್ಯೂ 4-5 ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೂ ಹಾಗೆ ಇದ್ದರೆ, ಸತ್ತವ್ರ ಥರ ಇದ್ದರೆ ನಿರ್ಭಾಗ್ಯರಲ್ಲ, ಬೇರೆ ವರ್ಡ್ ಹೇಳಬೇಕಾಗತ್ತೆ. ಇಲ್ಲಿ ಯೇಸು ಸ್ವಾಮಿನೂ ಉಪಯೋಗಿಸಿದ್ದಾರೆ ಕೆಲವೊಂದು ವರ್ಡು, ಮೂರ್ಖರು, ಮುಟ್ಟಾಳರು ಅಂತೆಲ್ಲ ಅಲ್ವಾ? ಹಾಂ. ಸೊ ಒಂದೇ ಸರಿ ಉಪಯೋಗಿಸಿಲ್ಲ,
ಸ್ಟಾರ್ಟಿಂಗಲ್ಲೇ ಕರಿಬೇಕಾದ್ರೆ ಹೇಳಿದ್ರ ಮೂರ್ಖರೇ ಬನ್ನಿ ಇಲ್ಲಿ ಅಂತ ಹೇಳಿದ್ರ? ಇಲ್ಲ ಅಲ್ವಾ? ಲಾಸ್ಟಿಗೆ ಪುನರುತ್ಥಾನರಾದಮೇಲೂ ಇವ್ರ ಜೊತೆಗೆ ಬಂದು ನಿಂತ್ಕೊಂಡಾಗ ಯೇಸು ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತಾ ಇದ್ರು ಕೂಡ ಜೊತೆಯಲ್ಲಿರುವ ಯೇಸುವನ್ನು ಗುರುತಿಸ್ಲಿಕ್ಕಾಗದೇ ಇದ್ದಾಗ ಆಗ ಕೋಪ ಬಂತು ಯೇಸುಗೆ. ಎಂಥ ಮಂದಮತಿಗಳು ನೀವು! ಎಷ್ಟು ವರ್ಷದಿಂದ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿ ಇದ್ದೀರಿ, ಪ್ರೇಯರ್ ಗ್ರೂಪಲ್ಲಿ ಇದ್ದೀರಿ, ರಿಟ್ರೀಟ್ ಸೆಂಟ್ರಲ್ಲಿ ಇದ್ದೀರಿ, ಅಲ್ಲಿ ಪ್ರೇಯರಿಗೆ ಬರ್ತೀರಿ, ವಾಕ್ಯ ಅರ್ಥ ಆಗ್ತಾ ಇಲ್ವ ನಿಮಗೆ? ಯೇಸು ಯಾರು ಅಂತ ಅರ್ಥ ಆಗ್ತಾ ಇಲ್ಲ, ನಿತ್ಯ ಜೀವ ಅಂದರೆ ಏನು ಅಂತ ಅರ್ಥ ಆಗ್ತಾ ಇಲ್ಲ, ವಿಶ್ವಾಸ ಅಂದರೆ ಏನೂ ಗೊತ್ತಿಲ್ಲ, ಪವಿತ್ರಾತ್ಮ ಅಂದರೆ ಯಾರೂ ಗೊತ್ತಿಲ್ಲ, ತ್ರೇಕ ದೇವರು ಯಾರು ಅಂತ ಗೊತ್ತಿಲ್ಲ, ಸೃಷ್ಟಿಕರ್ತ ಯಾರು ಅಂತ ಗೊತ್ತಿಲ್ಲ. ಏನು ಹೇಳ್ಕೊಡ್ತೀರ ನಿಮ್ಮ ಮಕ್ಕಳಿಗೆ? ಏನು ಹೇಳ್ಕೊಡ್ತೀರ ಇನ್ನೊಬ್ಬರಿಗೆ? ಅಷ್ಟೊಂದು ಮಂದಮತಿಗಳ ನೀವು ಅಂತ ಆ ಶಿಷ್ಯರಿಗೆ ಹೇಳಿದ್ರು ಅವತ್ತು. ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಾವೇನು ಮಾಡಬೇಕು? ವಾಟ್ ಮಸ್ಟ್ ಐ ಡೂ? ದೇವರು ಹೇಳಿದ್ದಾರೆ ಏನು ಮಾಡಬೇಕು ಅಂತ. ಈಗ ನಾವು ಮಾಡಬೇಕಾದ್ರೆ ನಾವೇ ಮಾಡಬೇಕು, ದೇವ್ರು ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ನಾನು ಏನು ಮಾಡಬೇಕು ಅದನ್ನು ಯಾರು ಮಾಡಬೇಕು? ನಾನೇ ಮಾಡಬೇಕು, ಅದನ್ನು ದೇವ್ರು ಮಾಡಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಗಾಡ್ ಟು ಡೂ ವಾಟ್ ಗಾಡ್ ಹ್ಯಾಸ್ ಕಮ್ಯಾಂಡೆಡ್ ಯು ಟು ಡೂ. ದಟ್ ಯು ಹ್ಯಾವ್ ಟು ಡೂ. ದೇವ್ರು ನಿನಗೆ ಹೇಳಿದ್ದನ್ನು ದೇವ್ರು ಮಾಡಿಕೊಡ್ತಾರೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ಅದನ್ನು ನೀನೇ ಮಾಡಬೇಕು. ಇಲ್ಲಿ ದೇವರೇನು ಹೇಳಿದ್ದಾರೆ? ಯಾಕೋಬ 1:5 ಏನು ಹೇಳ್ತಾರೆ ದೇವರು? ಏನು ಹೇಳಿದ್ದಾರೆ ದೇವರು? ನಿಮ್ಮಲ್ಲಿ ಎನಿ ಆಫ್ ಯು ಆರ್ ಲ್ಯಾಕಿಂಗ್ ದ ವಿಸ್ಡಮ್ ಆರ್ ನಾಲೆಡ್ಜ್. ನಿಮ್ಮಲ್ಲಿ ಯಾರಿಗಾದರೂ ಏನು ಕೊರತೆ ಇದ್ದರೆ, ಫಸ್ಟ್ ನಮಗೆ ಗೊತ್ತಾಗಬೇಕು ಜ್ಞಾನದ ಕೊರತೆ ನನಗಿದೆ ಅಂತ. ಯಾವ ವಿಷಯದಲ್ಲಿ? ಅವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದರ ವಿಷಯದಲ್ಲಿ. ನೋಡಿ, ವಾಕ್ಯನ 2 ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ದೇವರ ವಾಕ್ಯವನ್ನು, ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು 2 ರೀತಿಯಲ್ಲಿ ಅರ್ಥ ಮಾಡ್ಕೋಬೋದು. ಒಂದು, ನಮ್ಮ ಹ್ಯೂಮನ್ ಇಂಟೆಲೆಕ್ಟಿಂದ, ಮನುಷ್ಯ ಬುದ್ಧಿ, ಮಾನುಷಿಕವಾದ ಸಾಮಾನ್ಯ ಜ್ಞಾನ ಎಲ್ಲರಲ್ಲೂ ಇದೆ. ಓಕೆ, ಹ್ಯೂಮನ್ ವಿಸ್ಡಮ್, ಹ್ಯೂಮನ್ ನಾಲೆಡ್ಜ್, ಇದರಿಂದ ವಾಕ್ಯ ಅರ್ಥ ಮಾಡ್ಕೋಬೋದು, ಬೋಧನೆಯೂ ಮಾಡ್ಬೋದು. ಆದರೆ ಆತ್ಮಕ್ಕೆ ಏನು ಪ್ರಯೋಜನ ಇಲ್ಲ, ವಿಶ್ವಾಸದ ಜೀವನ ಜೀವಿಸ್ಲಿಕ್ಕಾಗೋದಿಲ್ಲ, ದೇವ್ರ ಜೊತೆ ನಡೆಯಲಿಕ್ಕೂ ಆಗೋದಿಲ್ಲ. ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಬೋಧನೆ ಕೊಡ್ಬೋದು ಬೇರೆಯವರಿಗೆ. ನಿನ್ನ ತಲೆಯಿಂದ ಅವ್ರ ತಲೆಗೆ ಹೋಗುತ್ತೆ, ಹೃದಯಕ್ಕೆ ಏನು ಹೋಗಲ್ಲ, ಏನು ಪ್ರಯೋಜನ ಇಲ್ಲ. ಜೀವಿತಗಳು ಬದಲಾಗೋದಿಲ್ಲ, ಮನಸ್ಸಾಂತರ ಬರೋದಿಲ್ಲ. ಆದ್ದರಿಂದ ಒಂದು, ದೇವರ ವಾಕ್ಯವನ್ನು ಮನುಷ್ಯ ಬುದ್ಧಿಯಿಂದ ಇಂಟರ್ಪ್ರಿಟ್ ಮಾಡ್ಬೋದು. ಯು ಕ್ಯಾನ್ ಇಂಟರ್ಪ್ರಿಟ್ ದ ವರ್ಡ್ ಆಫ್ ಗಾಡ್ ವಿತ್ ಹ್ಯೂಮನ್ ವಿಸ್ಡಮ್, ಹ್ಯೂಮನ್ ನಾಲೆಡ್ಜ್. ಹೋಲಿ ಸ್ಪಿರಿಟ್ ಈಸ್ ನಾಟ್ ನೀಡೆಡ್ ದೇರ್. ಅಲ್ಲಿ ಪವಿತ್ರಾತ್ಮನ ಅಗತ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಇನ್ನೊಂದು, ದೇವರ ವಾಕ್ಯವನ್ನು ದೇವರ ಜ್ಞಾನದಿಂದ ವಿವರಣೆ ಮಾಡ್ಬೋದು. ಯು ಕ್ಯಾನ್ ಇಂಟರ್ಪ್ರಿಟ್ ಆರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್ ವಿತ್ ದ ನಾಲೆಡ್ಜ್ ಆಫ್ ಗಾಡ್, ವಿತ್ ದ ವಿಸ್ಡಮ್ ಆಫ್ ಗಾಡ್. ದೇವರ ಜ್ಞಾನದಿಂದ ನೀನು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ದೇವರ ಜ್ಞಾನದಿಂದ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯು ಮಸ್ಟ್ ನೀಡ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಸಹಾಯ ಬೇಕೇ ಬೇಕು. ನೋ ಹೋಲಿ ಸ್ಪಿರಿಟ್, ನೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜೀಸಸ್, ನೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್, ನೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ವರ್ಡ್. ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ದರೆ ದೇವರನ್ನು ಅರ್ಥಕೊಳ್ಳಿಕ್ಕಾಗಲ್ಲ, ಯೇಸು ಕ್ರಿಸ್ತನ ಅರ್ಥಕೊಳ್ಳಿಕ್ಕಾಗೋದಿಲ್ಲ. ಆಯಿತಾ? ಸೊ ಫಸ್ಟ್ ದೇವರ ಆತ್ಮರು ಬೇಕು. ದೇವರ ಆತ್ಮರಿದ್ದರೆ ಮಾತ್ರ ನಮಗೆ ಖಂಡಿತವಾಗಲು ದೇವರ ಜ್ಞಾನದಿಂದ ನಮಗೆ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ, ಬೇರೆಯವ್ರಿಗೆ ಹೇಳಲಿಕ್ಕೂ ಆಗುತ್ತೆ. ಇಲ್ಲಾಂದರೆ ಮನುಷ್ಯ ಜ್ಞಾನದಿಂದ ಅರ್ಥ ಮಾಡ್ಕೊಳ್ತೀವಿ, ಮನುಷ್ಯ ಜ್ಞಾನದಿಂದ ಹೇಳ್ತೀವಿ, ಅದರಿಂದ ಆತ್ಮಕ್ಕೆ ಏನೂ ಕೂಡ ಪ್ರಯೋಜನ ಇಲ್ಲ. ವಿಶ್ವಾಸದಲ್ಲಿ ಯಾರು ಬಲಗೊಳ್ಳೋದು ಇಲ್ಲ, ಟೈಮ್ ಪಾಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಫರಿಸಾಯರು, ಧರ್ಮಶಾಸ್ತ್ರಿಗಳು ಇದೇ ರೀತಿಯಲ್ಲೇ ಮಾಡ್ತಾ ಇದ್ದಿದ್ದು. ಸ್ಕ್ರೈಬ್ಸ್ ಆ್ಯಂಡ್ ಫ್ಯಾರಿಸೀಸ್. ಯೇಸು ಸ್ವಾಮಿಯ ಟೈಮಲ್ಲಿ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಉಪದೇಶ ಮಾಡ್ತಾ ಇದ್ದಿದ್ದು ಯಾರು? ಇವರೇನೆ, ಸ್ಕ್ರೈಬ್ಸ್ ಆ್ಯಂಡ್ ಫ್ಯಾರಿಸೀಸ್. ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು, ಧರ್ಮ ಪಂಡಿತರುಗಳು ಬೋಧನೆ ಮಾಡ್ತಾಯಿದ್ರು. ಯಾವ ಜ್ಞಾನದಿಂದ ಬೋಧನೆ ಮಾಡ್ತಾಯಿದ್ರು ಅಂದರೆ ಅವರಿಗಿದ್ದಂಥ ಮಾನುಷಿಕ ಜ್ಞಾನದಿಂದ, ಲೋಕದ ಜ್ಞಾನದಿಂದ, ಧಾರ್ಮಿಕವಾದ ಜ್ಞಾನದಿಂದ ಅವರು ದೇವರ ವಾಕ್ಯಗಳನ್ನು ಜನರಿಗೆ ಉಪದೇಶ ಮಾಡ್ತಾಯಿದ್ರು. ಆದ್ದರಿಂದನೇ ಯೇಸು ಬಂದು ಆ ಜನರ ಮುಂದೆ ನಿಂತರೂ ಕೂಡ
ಯೇಸುವನ್ನು ರೆಕಗ್ನೈಸ್ ಮಾಡಲಿಲ್ಲ. ಅರ್ಥ ಆಯ್ತಾ ನಿಮಗೆ? ಹಳೆ ಒಡಂಬಡಿಕೆಯಲ್ಲಿ ಯಾಜಕರಿರ್ಬೋದು, ಅಥವಾ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಧರ್ಮಶಾಸ್ತ್ರಿಗಳಿರ್ಬೋದು, ಫರಿಸಾಯರಿರ್ಬೋದು, ಅಥವಾ ಬೋಧಕರಿರ್ಬೋದು. ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಪಂಡಿತರು, ಬೋಧಕರು, ಸ್ಕ್ರೈಬ್ಸ್. ಅವರು ಜನರಿಗೆ, ಯಹೂದ್ಯ ಜನರಿಗೆ ಸಿನಗೋಗ್, ಅವರ ಪ್ರಾರ್ಥನಾ ಮಂದಿರದಲ್ಲಿ, ಇವತ್ತು ನಾವು ಹೇಳಿದ್ರೆ ಚರ್ಚಲ್ಲಿ, ಅವ್ರ ಚರ್ಚಲ್ಲಿ, ಯಹೂದ್ಯರ ಮಂದಿರಗಳಲ್ಲಿ ಅವರು ಏನು ಉಪದೇಶ ಮಾಡ್ತಾಯಿದ್ರು? ಧರ್ಮೋಪದೇಶ. ದೇ ವರ್ ಟೀಚಿಂಗ್ ದ ರಿಲಿಜಿಯನ್. ಅವರ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ರು, ಅಥವಾ ಧರ್ಮೋಪದೇಶದ ಹೆಸರಿನಲ್ಲಿ ದೇವರ ಬಗ್ಗೆ ಸುಮಾರು ವಿಷಯಗಳು ಹೇಳ್ತಾ ಇದ್ರು. ಆದರೆ ದೇವರು ಬಂದ್ರ ಮನುಷ್ಯನಾಗಿ? ಆ ಸಭೆ ಒಳಗಡೆನೆ ಬಂದ್ರ? ಆ ಸಮೂಹದ ಮಧ್ಯದಲ್ಲೇ ಬಂದ್ರ? ಆ ಜನರ ಮಧ್ಯದಲ್ಲೇ ಬಂದ್ರ? ನಡೆದಾಡಿದ್ರ? ಮಾತಾಡಿದ್ರ? ಗುರುತಿಸಿದ್ರ? ಆ ಯಹೂದ್ಯ ಜನರು, ಯಹೂದ್ಯ ಮುಖಂಡರು, ಫರಿಸಾಯರು, ಧರ್ಮಶಾಸ್ತ್ರಿಗಳು, ಯಾಜಕರುಗಳು, ಅಂದಿದ್ದಂತಹ ಬೋಧಕರುಗಳು ಯೇಸು ಕ್ರಿಸ್ತನನ್ನು ದೇವರ ಪುತ್ರನಾಗಿ, ರಕ್ಷಕನಾಗಿ, ದೇವರಾಗಿ ಗುರುತಿಸಲಿಕ್ಕೆ ಆಯ್ತಾ? ಮತ್ತು ಏನು ಪ್ರಯೋಜನ? ಅಷ್ಟೆಲ್ಲ ಧರ್ಮೋಪದೇಶ ಕೇಳಿ ಕಲಿತು, ಪಾಂಡಿತ್ಯ ತೆಗೆದುಕೊಂಡು, ಡಾಕ್ಟ್ರೇಟ್ ತೆಗೆದುಕೊಂಡು, ಬೋಧನೆಗಳನ್ನ ಕೇಳಿ, ಬೋಧನೆಗಳನ್ನ ಮಾಡಿ, ಬೋಧನೆಗಳನ್ನ ಆಲಿಸಿ, ರಿಟ್ರೀಟ್ ಕೊಟ್ಟು, ರಿಟ್ರೀಟಲ್ಲಿ ಭಾಗವಹಿಸಿ, ರಿಟ್ರೀಟ್ ಟೀಮಲ್ಲಿದ್ದು ಏನು ಪ್ರಯೋಜನ ಆಯಿತು? ಇವತ್ತು ಅದೇ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ನೀವು ರಿಟ್ರೀಟ್ ಗ್ರೂಪಲ್ಲಿದ್ದೀರಿ, ಚರ್ಚಲ್ಲಿದ್ದೀರಿ, ಸಭೆಯಲ್ಲಿದ್ದೀರಿ, ಪ್ರೇಯರ್ ಗ್ರೂಪಲ್ಲಿದ್ದೀರಿ, ಕ್ಯಾಥೋಲಿಕಲ್ಲಿದ್ದೀರಿ, ಪ್ರೊಟೆಸ್ಟೆಂಟಲ್ಲಿದ್ದೀರಿ, ಪೆಂಟೆಕೋಸ್ಟಲ್ಲಿದ್ದೀರಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿದ್ದೀರಿ, ಆ ಮಿನಿಸ್ಟ್ರಿಯಲ್ಲಿದ್ದೀರಿ, ಈ ಮಿನಿಸ್ಟ್ರಿಯಲ್ಲಿದ್ದೀರಿ, ಫೈನ್, ಎಲ್ಲಾದರೂ ಇದ್ಕೊಳ್ಳಿ. ಆದರೆ ಕ್ವಶನ್, ಆರ್ ಯು ಏಬಲ್ ಟು ರೆಕಗ್ನೈಸ್, ಆರ್ ಯು ಏಬಲ್ ಟು ಎಕ್ನಾಲೆಡ್ಜ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಆಲ್ವೇಸ್ ಇನ್ ಯುವರ್ ಲೈಫ್? ನಿನ್ನ ಜೀವಿತದಲ್ಲಿ ಯಾವಾಗಲೂ, ಎಲ್ಲ ಸಂದರ್ಭದಲ್ಲೂ ದೇವರು ನಿನ್ನೊಂದಿಗೆ ಇದ್ದಾರೆ ಎಂಬ ಒಂದು ಅರಿವು, ಒಂದು ಮನವರಿಕೆ, ಒಂದು ವಿಶ್ವಾಸದಲ್ಲಿ ಬದುಕಲಿಕ್ಕೆ ನಿನಗೆ ಆಗ್ತಾ ಇದೆಯಾ? ಜೋಸೆಫನ ಹಾಗೆ, ಮೋಶೆಯ ಹಾಗೆ, ದಾವೀದನ ಹಾಗೆ, ದಾನಿಯಲ್ನ ಹಾಗೆ, ಆದಿ ಧರ್ಮಸಭೆಯಲ್ಲಿದ್ದ ವಿಶ್ವಾಸಿಗಳ ಹಾಗೆ, ಅಪೊಸ್ತಲ ಪೌಲರ ಹಾಗೆ, ಪ್ರೇಷಿತರ ಹಾಗೆ ಯೇಸು ಜೊತೆಯಲ್ಲಿದ್ದಾರೆ, ದೇವರು ನನ್ನ ಜೊತೆಯಲ್ಲಿದ್ದಾರೆ. ಪ್ರಾರ್ಥನೆ ಟೈಮಲ್ಲಿ ಮಾತ್ರ ಭಯಭಕ್ತಿ ಅಲ್ಲ, ಪ್ರೇಯರ್ ಟೈಮಲ್ಲಿ ಚರ್ಚ್ ಒಳಗಡೆ ಮಾತ್ರ ನಮ್ಮ ಭಯ, ಭಕ್ತಿ, ಶ್ರದ್ಧೆ, ಡ್ರೆಸ್ ಕೊಡೋದಲ್ಲ. ಎಲ್ಲ ಸಂದರ್ಭದಲ್ಲೂ, ಎಲ್ಲ ಸ್ಥಳದಲ್ಲೂ, ನಾವು ಹೋಗುವಂಥ ಎಲ್ಲ ಸ್ಥಳದಲ್ಲೂ, ನಾವು ಜೀವಿಸುವಂಥ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ನಮಗೆ ದೇವರನ್ನ ಗುರುತಿಸಲಿಕ್ಕೆ ಆಗ್ತಾ ಇದೆಯಾ? ಅದಾದರೆ ನೀನು ಪಾಸ್, ಅದಾಗಿಲ್ಲ ಅಂದರೆ ನೀನು ಫೇಲೇ. ಚರ್ಚ್ ಒಳಗಡೆ ದೇವ್ರನ್ನ ಗುರುತಿಸೋದಕ್ಕೆ ನಿನಗೆ ವಿಶ್ವಾಸ ಬೇಕಾಗಿಲ್ಲ, ಸುಮ್ಮನೆ ಒಂದು ಮೈಂಡ್ ಸೆಟ್ ಇದ್ದರೆ ಸಾಕು. ಇಟ್ ಈಸ್ ಓನ್ಲಿ ಮೈಂಡ್ ಸೆಟ್. ಚರ್ಚ್ ಒಳಗಡೆ ದೇವರಿದ್ದಾರೆ, ಚಿಕ್ಕ ಮಕ್ಕಳಾಗಿದ್ದದನ್ನು ಹೇಳಿ ಕಳಿಸ್ತಾರೆ, ಪರಮಪ್ರಸಾದಲ್ಲಿ ಯೇಸು ಇದ್ದಾರೆ, ಯೇಸು ಇದ್ದಾರೆ. ನೀನು ಯಾವತ್ತೂ ನೋಡದೇ ಇದ್ದರೂ ನೀನು ಯೇಸು ಇದ್ದಾರೆ ಅನ್ನೋದು ನಿನ್ನ ಮೈಂಡ್ ಒಳಗಡೆ ಹಾಕಿಬಿಟ್ರೆ ನೀನು ಅದನ್ನೇ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ತೀಯ. ಆದರೆ ದೇವರು ಎಲ್ಲ ಕಡೆಗೂ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಯಾವುದೋ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾತ್ರ ಅಲ್ಲ, ಎವ್ರಿವೇರ್. ಗಾಡ್ ಈಸ್ ಎವ್ರಿವೇರ್. ಇದಕ್ಕೆ ಬರಲಿಕ್ಕೆ ಆಗಬೇಕಾದ್ರೆ ಪರಿಶುದ್ಧಾತ್ಮನ ಮುಖಾಂತರ ದೇವರ ವಾಕ್ಯ ನಮಗೆ ಅರ್ಥ ಆಗಬೇಕು. ಪವಿತ್ರಾತ್ಮನ ಮುಖಾಂತರ ದೇವರ ವಾಕ್ಯದ ಉಪದೇಶಗಳು ಸಿಗಬೇಕು. ವಿ ಮಸ್ಟ್ ಲರ್ನ್ ದ ವರ್ಡ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್. ದೆನ್ ಓನ್ಲಿ ವಿ ವಿಲ್ ಹ್ಯಾವ್ ದಟ್ ಕನ್ವಿಕ್ಷನ್ ದಟ್ ಗಾಡ್ ಈಸ್ ವಿತ್ ಮೀ. ಪರಿಶುದ್ಧಾತ್ಮನ ಮುಖಾಂತರ ಬರುವ ಬೋಧನೆಗಳನ್ನು ಆಲಿಸ್ತಾ ನಮ್ಮೊಳಗಡೆ ಏನು ಬರುತ್ತೆ? ಕನ್ವಿಕ್ಷನ್ ಬರುತ್ತೆ, ಮನವರಿಕೆ ಬರುತ್ತೆ. ಆದ್ದರಿಂದ ಎಲ್ಲ ಬೋಧನೆಯನ್ನು ಆಲಿಸ್ತಾ ಕೂತ್ಕೊಂಡ್ರೆ ಇರೋ ಕನ್ವಿಕ್ಷನ್ ಹೋಗುತ್ತೆ. ಕೆಲವೊಂದು ಬೋಧನೆಗಳು ಆಲಿಸ್ಕೊಂಡು ನಮಗೆ ಇರೋ ವಿಶ್ವಾಸ ಹೋಗುತ್ತೆ, ಇರೋ ಅಂಡರ್ಸ್ಟ್ಯಾಂಡಿಂಗ್, ದೇವ್ರ ಬಗ್ಗೆ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ, ಮೂಢನಂಬಿಕೆ ಬರುತ್ತೆ, ಅವಿಶ್ವಾಸ ಬರುತ್ತೆ. ಅದರಿಂದ ಎಲ್ಲ ಕೇಳಿಸ್ಕೊಳ್ಳೋದಲ್ಲ, ವಿಶ್ವಾಸ ಬರ್ತಾ ಇದೆಯಾ ಯಾವುದಾದ್ರೂ ಬೋಧನೆ ಆಲಿಸುವಾಗ? ಯೇಸು ಇದ್ದಾರೆ, ಯೇಸುನ ಗುರುತಿಸ್ಲಿಕ್ಕೆ ಆಗ್ತಾ ಇದೆಯಾ ಅಂತ ಬೋಧನೆನ ಆಲಿಸಿ. ಅದು ಯಾರೇ ಬೋಧನೆ ಮಾಡಲಿ ಆಲಿಸಿ. ಡೌಟ್ ಬರ್ತಾ ಇದೆಯಾ? ಆಲಿಸ್ಲಿಕ್ಕೆ ಹೋಗಬೇಡಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವಿಲ್ಲಿ ಯಾಕೋಬರು ಹೇಳುವ ಹಾಗೆ 1:5 ಈಗ ಓದಿ. ನಿಮ್ಮಲ್ಲಿ ಯಾರಿಗಾದರೂ ಏನು ಕೊರತೆ ಇದ್ದರೆ, ನಿಮಗೆ ನಿಜವಾಗಲೂ ಅನ್ನಿಸ್ತಾ ಇದೆಯಾ ಜ್ಞಾನದ ಕೊರತೆ ನಿಮಗಿದೆ ಅಂತ? ಹಂಗಾರೆ ನೀವು ಪಾಸ್ ಆಗ್ತೀರಾ ಬಿಡಿ. ಜ್ಞಾನದ ಕೊರತೆ ಇದ್ದರೆ ಅಂಥವಳು ಯಾರಲ್ಲಿ? ಬ್ರದರಲ್ಲಿ ಬೇಡಿಕೊಳ್ಳಲಿ. ಕರಿಸ್ಮ್ಯಾಟಿಕ್ ಬೋಧನೆ ಮಾಡ್ತಾರಲ್ಲ ಅವರಲ್ಲಿ ಬೇಡಿಕೊಳ್ಳಲಿ ಅಂತಿದೆಯಾ? ಯಾರಲ್ಲಿ ಬೇಡಿಕೊಳ್ಳಲಿ?
ದೇವರಲ್ಲಿ ಬೇಡಿಕೊಳ್ಳಲಿ. ನೋಡಿ, ಇಷ್ಟು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದಾರೆ, ಯಾರನ್ನೂ ತಿರಸ್ಕಾರ ಮಾಡದೆ ಎಲ್ಲರಿಗೂ. ಹೇಳಿ ನೋಡೋಣ, ಎಷ್ಟು ಜನಕ್ಕೆ ಕೊಡ್ತಾರಂತೆ? ಯಾರಿಗೆಲ್ಲ ಕೊಡ್ತಾರೆ? ಕೇಳುವ ಪ್ರತಿಯೊಬ್ಬನಿಗೂ. ನೋಡಿ, ಕೇಳುವ ಪ್ರತಿಯೊಬ್ಬನಿಗೂ. ಇಲ್ಲಿ ಕ್ರಿಶ್ಚಿಯನ್ಸ್ಗೆ ಅಂತ ಏನಾದರೂ ಹೇಳಿದಾರಾ? ಕರಿಸ್ಮ್ಯಾಟಿಕ್ಸಲ್ಲಿರೋರಿಗೆ ಅಂತ ಹೇಳಿದಾರಾ? ಇಲ್ಲ. ಕ್ಯಾಥಲಿಕ್ಸಿಗೆ ಅಂತ ಏನಾದರೂ ಹೇಳಿದಾರಾ? ಪ್ರೊಟೆಸ್ಟೆಂಟ್ಸ್ಗೆ ಅಂತ ಏನಾದರೂ ಹೇಳಿದಾರಾ? ಇಲ್ಲ. ಕೇಳುವ ಯಾವುದಕ್ಕಾಗಿ ಕೇಳುವ? ಯಾವ ಜ್ಞಾನಕ್ಕಾಗಿ? ದೈವ ಜ್ಞಾನಕ್ಕಾಗಿ. ದೇವರ ಜ್ಞಾನ, ಡಿವೈನ್ ನಾಲೆಡ್ಜ್, ಡಿವೈನ್ ವಿಸ್ಡಮ್. ಓಕೆ, ಪರೀಕ್ಷೆ ಪಾಸ್ ಆಗ್ಲಿಕ್ಕಿರೋ ಜ್ಞಾನ ಅಲ್ಲ, ಬಿಸ್ನೆಸ್ ಮಾಡಲಿಕ್ಕಿರೋ ಜ್ಞಾನ ಅಲ್ಲ, ದುಡ್ಡು ಮಾಡಲಿಕ್ಕಿರೋ ಜ್ಞಾನ ಅಲ್ಲ. ದೇವರನ್ನ ಗುರುತಿಸಲಿಕ್ಕೆ, ದೇವರ ಸಾನ್ನಿಧ್ಯವನ್ನು ಗುರುತಿಸಲಿಕ್ಕೆ, ವಿಶ್ವಾಸದ ಜೀವನವನ್ನು ಜೀವಿಸಲಿಕ್ಕೆ ಬೇಕಾದ ಜ್ಞಾನ ವೆರಿ ಇಂಪಾರ್ಟೆಂಟ್. ಇದಕ್ಕಾಗಿ ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂಥವರು ದೇವರಲ್ಲಿ ಪ್ರಾರ್ಥಿಸಲಿ, ಕೇಳಲಿ, ಯಾರನ್ನೂ ತಿರಸ್ಕರಿಸದೆ ಎಲ್ಲರಿಗೂ. ಎಷ್ಟು ಕೊಡ್ತಾರಂತೆ? ಎಷ್ಟು ಕೊಡ್ತಾರಂತೆ? ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಅವಳಿಗೆ ಏನನ್ನು ದಯಪಾಲಿಸ್ತಾರೆ? ಇದು ದೇವರೊಂದು ವಾಗ್ದಾನನಾ? ಹಾಗಾದರೆ ಈಗ ನಾವು ಮಂದಮತಿಗಳಾಗಿದ್ದರೆ, ನಮ್ಮ ಮನಸ್ಸನ್ನು ವಿಕಾಸಗೊಳಿಸದೇ ಇದ್ದರೆ ಅದಕ್ಕೆ ಕಾರಣ ದೇವರ ನಾನಾ? ಯಾಕಿರ್ಬೋದು? ಶಿಷ್ಯರಿಗೆ ಈ ವಿಷಯದಲ್ಲಿ ಬೇಡಬೇಕು ಅಂತ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಆದರೆ ದೇವರು ಪವಿತ್ರಾತ್ಮರ ಮುಖಾಂತರ, ಈ ಪವಿತ್ರ ವಚನಗಳ ಮುಖಾಂತರ ನನಗೂ ನಿಮಗೂ ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಬುದ್ಧಿ ಈಗ ಮಂಕಾಗಿದೆ, ನಮಗೆ ದೇವರನ್ನ ಗುರುತಿಸ್ಲಿಕ್ಕೆ ಕಷ್ಟ, ದೇವರ ವಿಷಯವಾಗಿ ತಿಳ್ಕೊಳ್ಳಿಕ್ಕೆ ಕಷ್ಟ. ಏಕೆಂದರೆ ನಮ್ಮ ಬುದ್ಧಿ ಈಗ ಮಂಕಾಗಿದೆ, ಕುರುಡು ಆಗಿದೆ, ಆತ್ಮಿಕ ಕುರುಡುತನ ನಮ್ಮೊಳಗಡೆ ಇದೆ. ಸ್ಪಿರಿಚುವಲಿ ವಿ ಆರ್ ಬ್ಲೈಂಡ್. ಸೊ ವಾಟ್ ಮಸ್ಟ್ ಐ ಡೂ? ನನಗೇನು ಮಾಡಬೇಕು? ಒಬ್ಬ ಹುಟ್ಟು ಕುರುಡ ಹೇಗೆ ಯೇಸುವನ್ನು ಕೇಳಿದ್ನೋ ಅದೇ ರೀತಿಯಲ್ಲಿ ನಾವು ಪ್ರತಿದಿನ ಪ್ರಾರ್ಥಿಸ್ಬೇಕು. ವರ್ಷಕ್ಕೊಂದ್ಸರಿ ಅಲ್ಲ, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಎವ್ರಿ ಡೇ ವಿ ಮಸ್ಟ್ ಸೀಕ್ ದ ಲಾರ್ಡ್ ಫಾರ್ ದಿಸ್ ವಿಸ್ಡಮ್. ಸೊಲೊಮೋನನಿಗೆ ದೇವರು ಜ್ಞಾನ ಕೊಟ್ಟರು, ಅವನು ಜ್ಞಾನಕ್ಕಾಗಿ ಕೇಳ್ದ. ಆದರೆ ಸೊಲೊಮೋನನಿಗೆ ಕೊಟ್ಟ ಜ್ಞಾನ ಅಲ್ಲ ಇದು. ಸೊಲೊಮೋನನಿಗೆ ಕೊಟ್ಟ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದ ಜ್ಞಾನ, ನಿಗೂಢವಾದ ಜ್ಞಾನವನ್ನು ದೇವರು ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಕೊಡ್ತಾರೆ. ಈ ಜ್ಞಾನಕ್ಕೂ ಸೊಲೊಮೋನನ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವನು ರಾಜ್ಯ ಆಡಳಿತ ಮಾಡಲಿಕ್ಕೆ ಜ್ಞಾನ ಕೇಳ್ದ, ನಾವು ದೇವರನ್ನ ಮೆಚ್ಚಿಸ್ತಾ ದೇವರ ಮಹಿಮೆಗಾಗಿ ಬದುಕಲಿಕ್ಕೆ ಜ್ಞಾನ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊಲೊಮೋನ ಜ್ಞಾನ ಕೇಳಿದ್ದು ಈ ಪ್ರಜೆಗಳನ್ನು ನಾನು ನಡೆಸಬೇಕು, ಆಳ್ವಿಕೆ ಮಾಡಬೇಕು, ಆ ಜ್ಞಾನ ಬೇರೆ. ಆದರೂ ಕೂಡ ಸೊಲೊಮೋನನ ಬಾಯಿಯಿಂದ ಬಂದ ಜ್ಞಾನೋಕ್ತಿಗಳನ್ನ ಅರ್ಥ ಮಾಡ್ಕೋಬೇಕಾದ್ರೂ ನಮಗಿವತ್ತು ದೈವ ಜ್ಞಾನ ಬೇಕು. ಸೊಲೊಮೋನನ ಬಾಯಿಂದ ದೇವರು ಜ್ಞಾನೋಕ್ತಿಗಳನ್ನು ಬರೆಸಿದ್ದಾರೆ ಕೈಯಿಂದ ಅಲ್ವಾ? ಅದನ್ನು ಅರ್ಥ ಮಾಡ್ಕೋಬೇಕಾದ್ರೂ ಕೂಡ ನಮಗೆ ದೈವಜ್ಞಾನನೇ ಬೇಕು. ನೋಡಿ, ಬೈಬಲ್ನಲ್ಲಿ ಫಸ್ಟ್ ವರ್ಡ್ ಆದಿಯಲ್ಲಿ ದೇವರು, ಅಲ್ಲಿಂದ ಹಿಡಿದು ಪ್ರಕಟಣೆ ಗ್ರಂಥದ ಕೊನೆಯ ವಾಕ್ಯ ತನಕನೂ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಪವಿತ್ರ ಬೈಬಲ್ ಪುಸ್ತಕದಲ್ಲಿ, ಪ್ರತಿಯೊಂದು ವರ್ಡ್ ಟು ವರ್ಡ್ ಅರ್ಥ ಆಗಬೇಕಾದ್ರೆ ನಮಗೆ ಹೋಲಿ ಸ್ಪಿರಿಟ್ ಬೇಕು ಫಸ್ಟ್. ಆ ಪವಿತ್ರ ಆತ್ಮನ ಮುಖಾಂತರವಾಗಿ ನಾವು ತಿಳ್ಕೊಂಡ್ರೆ ಮಾತ್ರ ನಮಗೆ ಈ ಬೈಬಲಲ್ಲಿ ಪೂರ್ತಿಯಾಗಿ ಇದನ್ನು ಅನ್ಫೋಲ್ಡ್ ಮಾಡಿದಾಗ ಇದರಲ್ಲಿ ಜೀಸಸ್ ಕಾಣಿಸ್ತಾರೆ. ಯು ಕ್ಯಾನ್ ಸಿ ದ ಹಾರ್ಟ್ ಆಫ್ ಗಾಡ್ ಇನ್ ದ ರಿಟನ್ ವರ್ಡ್ ಆಫ್ ಗಾಡ್. ವೆನ್ ಯು ಸ್ಟಡಿ ದ ಬೈಬಲ್, ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್ ಆಫ್ ಗಾಡ್, ಯು ಕ್ಯಾನ್ ಸಿ ದ ಹಾರ್ಟ್ ಆಫ್ ಗಾಡ್ ಇನ್ ದ ಬೈಬಲ್. ಈ ಬೈಬಲ್ನಲ್ಲಿ ಪಿತಾದೇವರ ಹೃದಯ ಅಥವಾ ದೇವರ ಇಚ್ಛೆ, ದೇವರ ಚಿತ್ತ ಏನಿದೆ ಎಂಬುದನ್ನು ನಮಗೆ ತಿಳ್ಕೊಳ್ಳಿಕ್ಕಾಗತ್ತೆ. ಯಾವಾಗ ಕೇಳಿದರೆ ಪರಿಶುದ್ಧಾತ್ಮನ ಮುಖಾಂತರ, ದೇವರ ಜ್ಞಾನದ ಮುಖಾಂತರ ನಾವು ದೇವರ ವಾಕ್ಯವನ್ನು ಆಲಿಸುವಾಗ, ಅರ್ಥ ಮಾಡಿಕೊಳ್ಳುವಾಗ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಹಾರ್ಟ್ ಆಫ್ ಗಾಡ್. You can see the face of Jesus in every pages of the Bible. ಪ್ರತಿಯೊಂದು ಬೈಬಲ್ನ ಪುಟಗಳಲ್ಲಿಯೂ ಪುಸ್ತಕಗಳಲ್ಲಿಯೂ ನಿಮಗೆ ಯಾರನ್ನ ನೋಡ್ಬೋದು ಗೊತ್ತಾ? ಯೇಸು ಕ್ರಿಸ್ತನ ಮುಖವನ್ನು ನೋಡ್ಬೋದು. ಯು ಕ್ಯಾನ್ ಸಿ ದ ಫೇಸ್ ಆಫ್ ದ ಸನ್ ಆಫ್ ಗಾಡ್. ದೇವರ ಪುತ್ರನ ಮುಖವನ್ನು ನೋಡ್ಬೋದು. ಅದರಿಂದನೇ ಎಷ್ಟೋ ಜನ ಹಗಲು ರಾತ್ರಿ ಬೈಬಲ್ ಓದ್ತಾರೆ.
ಯಾಕೆ ಓದ್ತಾರೆ ಅಂದರೆ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್. ಅವರು ಯೇಸುವಿನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗುತ್ತೆ. ನಮಗೆ ಯಾಕೆ ಬೋರ್ ಆಗ್ತಾ ಇದೆ ಅಂದರೆ ನಮಗೆ ಕುರುಡುತನ ಇದೆ, ಆತ್ಮದಲ್ಲಿ ಕುರುಡರಾಗಿರೋದ್ರಿಂದ, ನಮಗೆ ಲೋಕದ ಜ್ಞಾನ ಹೆವಿ ಆಗಿರೋದ್ರಿಂದ ಹೆಚ್ಚಾದ ಲೌಕಿಕ ಜ್ಞಾನ ಇದೆ. ಲೌಕಿಕ ಜ್ಞಾನ ಇರ್ತಕ್ಕಂಥವರಿಗೆ ಬೈಬಲ್ ಹೇಳ್ತದೆ ಹಾಗರಳ ವಂಶದವರು ಅಂತ. ಹಾಗರಳ ವಂಶದವರು ಲೋಕ ಜ್ಞಾನದಲ್ಲಿ ಬದುಕ್ತಾ ಇರುವವರು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಪ್ರಾರ್ಥಿಸಬೇಕು ದೇವರ ಹತ್ರ, ದೇವರೇ ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ. ಹೇಳಿ ನೋಡೋಣ, ದೇವರೇ ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ ನನ್ನ ಕಣ್ಣುಗಳಿಂದ ತೆಗೆದು ಬಿಡು ಅಂಧತೆ. ಹಾಲೆಲೂಯಾ. ವಾಕ್ಯ ಎಷ್ಟು? ಕೀರ್ತನೆ 119:18. ಪ್ರತಿದಿನ ಪ್ರಾರ್ಥಿಸಬೇಕು. ಎವ್ರಿ ಡೇ ನಾವು ಪ್ರಾರ್ಥಿಸ್ತಾ ಇರಬೇಕು. ಯಾಕೆ ಪ್ರತಿದಿನ ಪ್ರಾರ್ಥಿಸಬೇಕು ಅಂತ ನೀವು ಕೇಳಬಹುದು. ಪ್ರತಿದಿನ ಯಾಕೆ ಪ್ರಾರ್ಥಿಸಬೇಕು ಅಂತ ಕೇಳೋದಾದರೆ ಅದಕ್ಕೆ ಉತ್ತರ ಯೇಸು ಸ್ವಾಮಿ ಹೇಳಿದ ಒಂದು ಸಾಮತೆ ಇದೆ. ಒಬ್ಬ ರೈತ ತನ್ನ ತೋಟದಲ್ಲಿ ಉತ್ತಮವಾದ ಗೋಧಿಯನ್ನು ಬಿತ್ತನೆ ಮಾಡ್ತಾನೆ. ಗೋಧಿಯನ್ನು ಬಿತ್ತನೆ ಮಾಡಿ ಆದಮೇಲೆ ಕೊಯ್ಲಿನ ಸಮಯ ಬಂದಾಗ ನೋಡುವಾಗ ಕಳೆಗಳು ಬಂದಿರುತ್ತೆ. ಆಗ ಕೇಳ್ತಾನೆ, ಈ ಕಳೆ ಯಾರು ಬಿತ್ತನೆ ಮಾಡಿದ್ದು ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇದು ವೈರಿಯ ಕೆಲಸ. ಇದು ಯಾರ ಕೆಲಸ? ವೈರಿಯ ಕೆಲಸ, ಪಿಶಾಚಿ. ವೈರಿ ಅವನ ಕೆಲಸ ಮಾಡ್ತಾ ಇರ್ತಾನೆ. ಪಿಶಾಚಿ ಏನು ಮಾಡ್ತಾನೆ ಅಂದರೆ ಈ ರೀತಿ ಕಳೆಗಳನ್ನು ಈ ಲೋಕದಲ್ಲಿ ಜೀವಿಸುವ ನಮ್ಮ ಮನಸ್ಸಿನಲ್ಲಿ ಬಿತ್ತುತ್ತಾ ಇರ್ತಾನೆ. ಪಿಶಾಚಿ ಅದಕ್ಕೋಸ್ಕರ ಯಾರನ್ನು ಉಪಯೋಗಿಸ್ತಾನೆ ಅಂದರೆ ಮುಖ್ಯವಾಗಿ ನಂತರ ಮೈಕ್ ಹಿಡ್ಕೊಳ್ಳುವ ಪ್ರಬೋಧಕರನ್ನ ಮೊದಲು ಉಪಯೋಗಿಸ್ತಾನೆ, ಬೋಧನೆ ಮಾಡೋರನ್ನ ಉಪಯೋಗಿಸ್ತಾನೆ. ಅವ್ರ ಮುಖಾಂತರ ಆತ್ಮಿಕ ಕಳೆಗಳನ್ನು, ಅವಿಶ್ವಾಸದ ಕಳೆಗಳನ್ನು, ಮೂಢನಂಬಿಕೆಯ ಕಳೆಗಳನ್ನು, ಅಸತ್ಯದ ಕಳೆಗಳನ್ನು ಇದೇ ದೇವರ ವಾಕ್ಯದ ಮುಖಾಂತರವಾಗಿ ಬಿತ್ತುತ್ತಾನೆ. ಮತ್ತು ಜೊತೆಯಲ್ಲಿರುವಂತಹ ಗಂಡ, ಹೆಂಡತಿ, ಅಪ್ಪ, ಅಮ್ಮ, ಫ್ರೆಂಡ್ಸ್, ರಿಲೇಟಿವ್ಸ್, ಈ ಥರ ಬೇರೆ ಬೇರೆ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಉಪಯೋಗಿಸಿ ಲೌಕಿಕವಾದ ಮತ್ತು ಧಾರ್ಮಿಕವಾದ ಅನೇಕ ಕಳೆಗಳನ್ನು ಮನುಷ್ಯನ ಮನಸ್ಸಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಪಿಶಾಚಿ ಬಿತ್ತನೆ ಮಾಡ್ತಾನೆ. ಆದ್ದರಿಂದ ಈ ಕಳೆಗಳನ್ನು ಕಿತ್ತಾಕಬೇಕಾದ್ರೆ ನಾನು ನೀವು ಕೈ ಹಾಕಬಾರ್ದು. ನಮ್ಮ ಕೆಲಸ ಪ್ರಾರ್ಥನೆ ಮಾಡೋದು. ಕಿತ್ತಾಕೋರು ಯಾರು? ದೇವರು ತಮ್ಮ ದೂತರನ್ನು ಕಳಿಸಿ ಅದನ್ನು ಕಿತ್ತಾಕ್ತಾರೆ. ದಟ್ ಈಸ್ ದ ವರ್ಕ್ ಆಫ್ ಗಾಡ್. ಅದು ದೇವ್ರ ಕೆಲಸ, ದೇವ್ರು ಕಿತ್ತಾಕ್ತಾರೆ. ನಮ್ಮ ಕೆಲಸ ಏನು? ವಿಶ್ವಾಸದಿಂದ ಪ್ರಾರ್ಥಿಸಿ, ಪ್ರತಿದಿನ ಅದಕ್ಕೋಸ್ಕರನೇ ಪ್ರಾರ್ಥಿಸಬೇಕು. ಆಯಿತಾ? ಎಲ್ಲಿಯವರೆಗೆ ಈ ಲೋಕದಲ್ಲಿ ನಾವು ಬದುಕ್ತೀವೋ ಅಲ್ಲಿಯವರೆಗೂ ಕಳೆ ಹಾಕ್ತಾ ಇರ್ತಾನೆ. ನೆನ್ಪಿಟ್ಕೊಳ್ಳಿ, ಕಳೆ ಜಾಸ್ತಿ ಆಗಿಬಿಟ್ರೆ ಬೆಳೆ ಕಡಿಮೆ ಆಗುತ್ತೆ. ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ತುಂಬ ಪವಿತ್ರಾತ್ಮ ಭರಿತರಾಗಿರ್ತೀರಿ, ಒಳ್ಳೆ ಸೇವೆ ಮಾಡ್ತಾ ಇರ್ತೀರಿ, ಚೆನ್ನಾಗಿ ದೇವರನ್ನ ಆತ್ಮದಿಂದ ಸತ್ಯದಿಂದ ಆರಾಧಿಸ್ತಾ ಇರ್ತೀರಿ, ಒಳ್ಳೆ ಪ್ರಾರ್ಥನಾ ಜೀವನ ಇರುತ್ತೆ, ವಾಕ್ಯದಲ್ಲಿ ಆಸಕ್ತಿ ಇರುತ್ತೆ. ಒಂದು ವಾರ ಆದಮೇಲೆ, ಒಂದು ತಿಂಗಳಾದಮೇಲೆ, ಒಂದು ವರ್ಷ ಆದಮೇಲೆ ಡಲ್ಲಾಗಿ ಡಮ್ಮಿಯಾಗಿ ಮೂಲೆ ಗುಂಪಾಗಿ ನಾವು ಹೋಗ್ತೀವಿ. ಕಾರಣ ಏನು? ನೀನು ನಿನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟ ಕಳೆಗಳನ್ನು ಕೀಳಲಿಕ್ಕೆ ದೇವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ವಾಕ್ಯದ ಅರಿವಿಲ್ಲದೆ ಬದುಕಿದೆ. ದೇವರಿಗೆ ಸ್ತೋತ್ರ. ದೇವರು ಪವಿತ್ರಾತ್ಮನ ಮುಖಾಂತರ ನಮಗೆ ಅರಿವನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ಬಿ ಟು ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ಕಳೆ ಕೀಳಬೇಕು. ಕಳೆ ಕೀಳಬೇಕಾದ್ರೆ ದೇವರು ಮಾಡ್ತಾರೆ. ನಾನು ಮಾಡಬೇಕಾಗಿರೋದೇನು? ಈ ಪ್ರಾರ್ಥನೆ. ದೇವರೇ, ನನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟ ಎಲ್ಲ ಕಳೆ, ಎಲ್ಲ ವಿಧವಾದ ಕುರುಡುತನ ಹೋಗುವಂತೆ, ನಿನ್ನ ವಾಕ್ಯದ ಬೆಳಕನ್ನು ನಾನು ಕಾಣುವಂತೆ, ನನ್ನ ಕಣ್ಣಿನಲ್ಲಿರ್ತಕ್ಕಂಥ ಅಂಧತೆಯನ್ನು ತೆಗೆದುಬಿಡಪ್ಪ ಎಂದು ಪ್ರಾರ್ಥಿಸಬೇಕು ಪ್ರತಿದಿನ. ಜ್ಞಾನಕ್ಕಾಗಿ ಕೇಳಬೇಕು ಪ್ರತಿದಿನ. ಅದೇ ರೀತಿ ಕೊನೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ತೀನಿ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆಯಲ್ಲಿ 17ನೇ ವಾಕ್ಯ ನಾವು ಓದ್ತೀವಿ. ಎಫಿಷಿಯನ್ಸ್ ಚಾಪ್ಟರ್ 1 ವರ್ಸ್ 17. ಸ್ಪಿರಿಟ್ ಆಫ್ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ನಿಮಗೆ ಜ್ಞಾನ ಮತ್ತು ವಿವೇಚನೆಯನ್ನು ನೀಡುವ ಆತ್ಮವನ್ನು ದಯಪಾಲಿಸಲಿ. ಹಾಲೆಲೂಯಾ. ಯಾತಕ್ಕೆ? ತಮ್ಮನ್ನು ಸಂಪೂರ್ಣವಾಗಿ
ಅರಿತುಕೊಳ್ಳುವ ವರವನ್ನು ಇಯಲಿ. ಇದೇ ನಮಗೆ ಬೇಕಾಗಿರೋದು ಪ್ರಿಯರೇ. ಈ ಲೋಕದಲ್ಲಿ ಬದುಕುವ ಒಬ್ಬ ಪಾಪಿ ಮನುಷ್ಯನಿಗೆ, ನನ್ನಂಥವನಿಗೆ, ನಿಮ್ಮಂಥವನಿಗೆ ಈ ಲೋಕದಲ್ಲಿ ನೆಮ್ಮದಿಯಾಗಿ, ಸಂತೋಷವಾಗಿ, ತೃಪ್ತಿಕರವಾಗಿ ಪ್ರತಿದಿನ ಬದುಕಲಿಕ್ಕೆ ಏನು ಬೇಕು ಕೇಳಿದರೆ ದೇವರ ಅರಿವು, ನೋಯಿಂಗ್ ಜೀಸಸ್, ನೋಯಿಂಗ್ ದ ಫಾದರ್. ದೇವರನ್ನು ಅರಿತುಕೊಳ್ತಾ ಬದುಕೋದೇ ನಮಗೆ ಮುಖ್ಯ, ಬೇರೆ ಯಾವುದು ಮುಖ್ಯ ಅಲ್ಲ. ನಥಿಂಗ್ ಈಸ್ ಇಂಪಾರ್ಟೆಂಟ್. ಓನ್ಲಿ ಒನ್ ಥಿಂಗ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ನೋಯಿಂಗ್ ಹಿಮ್ ಎವ್ರಿ ಡೇ, ಎವ್ರಿ ಸಿಂಗಲ್ ಮೂಮೆಂಟ್, ನೋಯಿಂಗ್ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದದ್ದು ಎಂದು ನನಗೆ ಮನದಟ್ಟಾಗಿರುವುದರಿಂದ ಎಲ್ಲವನ್ನು ತೊರೆದು ಬಿಟ್ಟಿದ್ದೇನೆ, ಕಸವೆಂದೇ ಪರಿಗಣಿಸ್ತೇನೆ ಅಂತ ಸಂತ ಪೌಲರು ಯಾವಾಗ ಹೇಳಿದ್ರು ಗೊತ್ತಾ? ಅವರಿಗೆ ಈ ಜ್ಞಾನ ಬಂದಾಗ, ನಿನಗೆ ಜ್ಞಾನ ನಿಜವಾಗಲೂ ಬಂದಾಗ ನಿನಗೆ ಈ ವಾಕ್ಯ ಹೇಳಲಿಕ್ಕಾಗ್ತದೆ, ಐ ಕನ್ಸಿಡರ್ ಎವ್ರಿಥಿಂಗ್ ಆಸ್ ಲಾಸ್, ಎಲ್ಲವನ್ನು ನಷ್ಟವೆಂದೇ ಎಣಿಸ್ತೇನೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ? ಸರ್ಪಾಸಿಂಗ್ ವ್ಯಾಲ್ಯೂ ಆಫ್ ನೋಯಿಂಗ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನನ್ನು ಅರಿತುಕೊಳ್ತಕ್ಕಂಥ ಅದರ ಬೆಲೆ, ಅದರ ಶ್ರೇಷ್ಠತೆ, ಯೇಸುವನ್ನು ಅರಿಯುವುದರ ಶ್ರೇಷ್ಠತೆ ಅಥವಾ ಅದರ ಬೆಲೆ ಎಷ್ಟು ಎಂದೊಬ್ಬ ಮನುಷ್ಯನಿಗೆ ಅರ್ಥ ಆದರೆ, ಹಿ ಕನ್ಸಿಡರ್ ಎವ್ರಿಥಿಂಗ್ ಆಸ್ ಡಸ್ಟ್, ಎಲ್ಲ ಅವನಿಗೆ ಕಸ ಥರ ಆಗುತ್ತೆ. ಇದಾಗೋದು ಯಾವಾಗ? ನಿನ್ನ ಕಣ್ಣು ಓಪನ್ ಆದಾಗ, ನಿನ್ನ ಮನೋನೇತ್ರಗಳು ತೆರೆಯಲ್ಪಟ್ಟಾಗ. ಅಲ್ಲಿವರೆಗೂ ನೀನು ಭಿಕ್ಷುಕನ ಹಾಗೆ, ಕರಿಸ್ಮ್ಯಾಟಿಕ್ ಹಾಗೆ ನಾಟಕ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ಅಲ್ಲೆಲ್ಲೂ ಹೇಳ್ಕೊಂಡು, ಪ್ರೈಸಲೋಡ್ ಹೇಳ್ಕೊಂಡು, ಪ್ರೇಯರ್ ಗ್ರೂಪಲ್ಲಿ ಅಲ್ಲಿ ಇಲ್ಲಿ ಅಂಟ್ಕೊಂಡಿರ್ತೀರ. ಆದರೆ ಏನು ಪ್ರಯೋಜನ ಇಲ್ಲ, ಅಷ್ಟೇ. ನಿಮ್ಮಿಂದ ಬೇರೆಯವರಿಗೂ ತೊಂದರೆ, ನಿಮಗೂ ತೊಂದರೆ. ನಾನಂತೂ ತೊಂದರೆ ತಗೊಳ್ಳಲ್ಲ ಯಾರಿಂದನೂ. ಸೊ ನನ್ನಿಂದ ನಿಮಗೆ ತೊಂದರೆ ಆಗ್ತಾಯಿದ್ರೆ ಅದು ನಿಮ್ಮ ಪ್ರಾಬ್ಲಮ್. ಒಂದು ಜೊತೆಗೆ ಇರಬೇಕೆಲ್ಲ ಬಿಟ್ಟು ಹೋಗಬೇಕು ಅಷ್ಟೇ, ಬೇರೆ ಏನಿದೆ ಅಲ್ವಾ? ಈಗ ನನ್ನಿಂದ ನಿಮಗೆ ತೊಂದರೆ ಆಗ್ತಾಯಿದ್ರೆ ನನ್ನ ಜೊತೆಗೆ ಇರಬೇಕಿಲ್ಲ, ನನ್ನಿಂದ ದೂರ ಆಗಬೇಕು. ನೀವು ನಾನೇನಾದರೂ ದೂರ ಹೋಗಲಿ, ಚೇಂಜ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಇಂಪಾಸಿಬಲ್. ಸದ್ಯಕ್ಕಂತೂ ಆಗಲ್ಲ. ನಿಮ್ಮ ಅನಿಸಿಕೆ ಪ್ರಕಾರ ನಾನು ಚೇಂಜ್ ಆಗಲ್ಲ. ನಾನು ಚೇಂಜ್ ಆಗೋದು ತುಂಬ ಇದೆ. ಯೇಸುವಿನ ಅನುರೂಪಿ ಆಗಬೇಕಲ್ವಾ? ಈಗ ಇರ್ತಕ್ಕಂಥ ಕಪ್ಪು ಬಟ್ಟೆ ಥರ ಇರೋ ಒಳಗಡೆ ಇರೋ ಕಪ್ಪುತನ ಎಲ್ಲ ಹೋಗ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಕ್ರಿಸ್ತನ ಅನುರೂಪಿ ಆಗಲಿಕ್ಕೆ ನನ್ನಲ್ಲಿ ತುಂಬ ಚೇಂಜಸ್ ಆಗೋದಿದೆ. ಆದರೆ ನಿಮ್ಮ ಮನಸ್ಸಿಗೆ ಹಿಡಿಸುವ ಹಾಗೆ ಚೇಂಜ್ ಆಗಲಿಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ಅದು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಯಿತಾ? ಯಾರಿಂದನೂ ಇವರು ನನಗೆ ಅಡ್ಜಸ್ಟ್ ಆಗೋ ಥರ ಚೇಂಜ್ ಮಾಡಿಕೊಡಿ ದೇವ್ರೆ ಅಂತ ಕೇಳಬೇಡಿ. ಅವ್ರು ಯಾರೂ ಚೇಂಜ್ ಆಗಲ್ಲ, ಆಗೋದು ಇಲ್ಲ. ನಿಮ್ಮ ಪ್ರಾರ್ಥನೆ ಸಕ್ಸಸ್ ಆಗೋದು ಇಲ್ಲ. ಆದರೆ ನೀನು ಚೇಂಜ್ ಆಗ್ತಾ ಏನಾಗುತ್ತೆ ಗೊತ್ತಾ? ನಿನಗೆ ಎಲ್ಲರನ್ನೂ ಆಕ್ಸೆಪ್ಟ್ ಮಾಡೋಕ್ಕಾಗುತ್ತೆ, ಎಲ್ಲರನ್ನೂ ಒಪ್ಕೊಳ್ಳಿಕ್ಕಾಗತ್ತೆ. ಯಾವಾಗ? ಕ್ರಿಸ್ತ ಯೇಸುವಿನ ಮನೋಭಾವನೆಗೆ ನಾವು ಬರ್ತಾ. ಇಲ್ಲಾಂದರೆ ನಾವು ಮಾನಸಿಕವಾಗಿ ಆಲ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ನಾಟಕ ಮಾಡಬೇಕಾಗತ್ತೆ, ಸ್ವಲ್ಪ ಪಾಲಿಶೆಲ್ಲ ಹಾಕಬೇಕಾಗತ್ತೆ. ಕೆಲವು ಬಿಸ್ಕೆಟ್ ಎಲ್ಲ ತಿಂದಾಗ ಮೇಲೆ ಅಲ್ಲಲ್ಲೇ ಶುಗರ್ ಹೀಗೆ ಒಂದೊಂದೇ ಹಾಕಿರ್ತಾರಲ್ವ. ನೈಸ್ ಬಿಸ್ಕೆಟ್ ಅಂತ ಒಂದು ಬಿಸ್ಕೆಟ್ ಇರುತ್ತೆ, ಹುಡುಕಿ ಸಿಗುತ್ತೆ. ಅದರಲ್ಲಿ ಶುಗರ್ ಕೋಟಿಂಗ್ ಇರುತ್ತೆ. ಆ ಸಕ್ಕರೆ ಇರೋದ್ರಿಂದ ತಿನ್ನಬೇಕು ಅನಿಸುತ್ತೆ, ತಿಂತೀವಿ, ಟೇಸ್ಟ್ ಆಗಿರುತ್ತೆ. ಆ ಥರ ಕೋಟಿಂಗ್ ಆಗಲ್ಲ. ಕೋಟಿಂಗಲ್ಲಿ ಏನು ಪ್ರಯೋಜನ ಇಲ್ಲ, ಅದು ಡೇಂಜರಸ್ಸೇ. ಒಳಗೆ ಸಿಹಿ ಇರೋದೆಲ್ಲ ಸಿಹಿ ಥರ ಇರುತ್ತೆ. ಕ್ರಿಶ್ಚಿಯನ್ಸ್ ಥರ ಇರ್ತೀವಿ, ಆದರೆ ಕ್ರಿಶ್ಚಿಯನ್ ಅಲ್ಲ. ಪವಿತ್ರಾತ್ಮ ಭರಿತರ ಥರ ಇರ್ತೀವಿ, ಪವಿತ್ರಾತ್ಮ ಇರೋದೇ ಇಲ್ಲ. ಫುಲ್ ಡಮ್ಮಿ, ಏರ್ ಮಾತ್ರ ಇರುತ್ತೆ. ಸಣ್ಣದೊಂದು ಮಳೆ ಚುಚ್ಚಿದ್ರೆ ಸಾಕು, ಟುಸ್ ಅಂತ ಗಾಳಿ ಹೊರಟೋಗ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯಾವುದೋ ಒಂದು ಸಿನಿಮಾದಲ್ಲಿ ಒಬ್ಬ ನೋಡಿದೆ, ಅವನು ಬಾಡಿ ಬಿಲ್ಡರ್ ಅಂತ ಹೇಳ್ಬಿಟ್ಟು ಬಲೂನೆಲ್ಲ ಊದ್ಕೊಂಡು 6 ಪ್ಯಾಕ್ ಅಂತ ಹೇಳ್ಬಿಟ್ಟು ಫುಲ್ಲು ಹಾಕ್ಕೊಂಡು ಬಂದು ಹಿಂಗೆ ಕೂತ್ಕೊಂಡಿರ್ತಾನೆ. ಹೀರೋ ಬಂದ್ಬಿಟ್ಟು ಹಿಂಗೆ ಪಿನ್ ತೊಗೊಂಡು ಹಿಂಗೆ ಚುಚ್ಚಲಿಕ್ಕೆ ಹೋದಾಗ ಎಲ್ಲ ಎದ್ರುಕೊಂಡು ಓಡೋಗ್ಬಿಡ್ತಾನೆ. ಸೊ ಹಾಗೆ ನಾವು 6 ಪ್ಯಾಕ್ ಥರ ಕಾಣಿಸ್ಕೊಳ್ತೀವಿ, ಪವಿತ್ರಾತ್ಮ ಫುಲ್ಲಾಗಿರೋರ ಥರ. ಆದರೆ ಈ ಪಿನ್ ಹಿಡ್ಕೊಂಡು ಪಿಶಾಚಿ ಕೂತ್ಕೊಂಡಿರ್ತಾನೆ. ಅವನ ಮುಂದೆ ಏನು ಮಾಡ್ತೀರಾ? ಅವನೊಂದು ಸಣ್ಣ ಪಿನ್ನಲ್ಲಿ ಚುಚ್ಚಿಬಿಟ್ರೆ, ಯಾವ ಪಿನ್ನಲ್ಲಿ? ನಿನ್ನ ಬಗ್ಗೆ ಯಾರೋ ಏನೋ ಹೇಳಿದರು ಅಂತ, ಏನೋ ಒಂದು ಮಾತು ನಿನ್ನ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ನಿಂದು 6 ಪ್ಯಾಕ್ ಎಲ್ಲ ಉದುರು ಹೋಗುತ್ತೆ ಟುಸ್ ಅಂತ. ಅದರಿಂದ ಯಾವುದೋ ಡೂಪ್ಲಿಕೇಟ್ ಅಲ್ಲಿ ಇಲ್ಲಿ ಗಾಳಿ ತುಂಬಿಸ್ಕೊಂಡು 6 ಪ್ಯಾಕ್ ಮಾಡ್ಕೊಂಡು ಬಂದು ಪ್ರಯೋಜನ ಇಲ್ಲ. ಒರಿಜಿನಲ್ ಗಾಳಿ ಹೋಲಿ ಸ್ಪಿರಿಟೇ ತುಂಬಿಸ್ಕೋಬೇಕು. ಹೋಲಿ ಸ್ಪಿರಿಟಿಂದ ನೀವು ತುಂಬಲ್ಪಟ್ಟವರಾದರೆ ನಿಮ್ಮನ್ನು ಸಣ್ಣ ಮುಳ್ಳಿನ ಚುಚ್ಚಿ ಇದರಿಂದ ಅಲ್ಲ, ಲಾಸ್ಟಿಗೆ ಈಟಿಂದ ತಿವಿದ್ರೂ ಕೂಡ ಏನು ಮಾತು ಬರೋದಿಲ್ಲ. ಬಿ ಸ್ಟಿಲ್ ಆ್ಯಂಡ್ ಯು ವಿಲ್ ನೋ ದ್ಯಾಟ್ ಮೈ ಗಾಡ್ ಈಸ್ ಮೈ ಗಾಡ್. ಸೊ ಅಲ್ಲಿಗೆ ನಾವು ಬರಬೇಕಂದ್ರೆ
ಒಂದಿನ ಹಿಂಗೆ ಬಂದು ಕೂತ್ಕೊಂಡು ಹೋದರೆ ಬರೋದಿಲ್ಲ. ಪ್ರತಿದಿನ ಬೈಬಲ್ ಓದಬೇಕು. ಎವ್ರಿ ಡೇ ಯು ಶುಡ್ ರೀಡ್ ದ ಬೈಬಲ್. ಯು ಶುಡ್ ಆಸ್ಕ್ ಫಾರ್ ದ ವಿಸ್ಡಮ್ ಆಫ್ ಗಾಡ್. ದೇವರೇ, ನಿನ್ನನ್ನು ಅರಿತುಕೊಳ್ಳಲು ಬೇಕಾದ ಜ್ಞಾನವನ್ನು ನನಗೆ ನೀಡು. ಪೌಲರು ಇಲ್ಲಿ ಎಫೆಸಸ್ ಸಭೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ದೇವರು ನಿಮಗೆ ಜ್ಞಾನ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗಾದರೆ ನೀವು ಯಾರಿಗೆಲ್ಲ ಪ್ರಾರ್ಥಿಸಬೇಕು? ನಿಮಗೋಸ್ಕರನೂ ಪ್ರಾರ್ಥಿಸಬೇಕು, ನಿಮ್ಮ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಪ್ರಾರ್ಥಿಸಬೇಕು. ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಗಂಡ ಹೆಂಡತಿಗೋಸ್ಕರ, ಹೆಂಡತಿ ಗಂಡನಿಗೋಸ್ಕರ ಏನೆಂದು ಪ್ರಾರ್ಥಿಸಬೇಕು? ನನ್ನ ಗಂಡ ಸರಿಯಾಗಲಿ ಅಂತ ಅಲ್ಲ, ನನ್ನ ಹೆಂಡತಿ ಸರಿಯಾಗಲಿ ಅಂತ ಅಲ್ಲ. ದೇವರೇ, ನನ್ನ ಗಂಡನನ್ನು ನಿಮ್ಮ ಜ್ಞಾನದಿಂದ ತುಂಬಿಸಿರಿ, ನನ್ನ ಮಕ್ಕಳನ್ನು ನಿಮ್ಮ ಜ್ಞಾನದಿಂದ ತುಂಬಿಸಿರಿ, ನಿಮ್ಮನ್ನು ಅರಿತುಕೊಳ್ಳಲು ಬೇಕಾದ ಜ್ಞಾನದಿಂದ ನನ್ನ ಮಗನನ್ನು ತುಂಬಿಸಿರಿ, ನಿಮ್ಮನ್ನು ಅರಿತುಕೊಳ್ಳಲು ಬೇಕಾದ ಜ್ಞಾನದಿಂದ ನನ್ನ ಮಗಳನ್ನು ತುಂಬಿಸಿರಿ, ನಮ್ಮ ಅತ್ತೆನ ತುಂಬಿಸಿರಿ, ಸೊಸೆನ ತುಂಬಿಸಿರಿ. ಅತ್ತೆ ಸೊಸೆ ಇಬ್ಬರು ಗಲಾಟೆ ಮಾಡೋದು ಬಿಟ್ಬಿಟ್ಟು ಈ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿ ನೋಡಿ. ನಿಮ್ಮ ಕುಟುಂಬದಲ್ಲಿ ದೈವಿಕ ಸಮಾಧಾನ ಬರ್ತದೆ, ನಿಮ್ಮ ಮಕ್ಕಳಲ್ಲಿ ಪರಿವರ್ತನೆ ಉಂಟಾಗ್ತದೆ. ದೇವರಾತ್ಮನ ಕಾರ್ಯಗಳು ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ನೋಡಲಿಕ್ಕಾಗುತ್ತೆ. ಇದು ಯಾವುದು ಜಾದು ಅಲ್ಲ, ಇದು ವಿಶ್ವಾಸದ ಕಾರ್ಯಗಳು.